Hello, everyone. Hope you all are doing great and you all are having superb, fantastic energies ಈ ಅಪ್ಕಮಿಂಗ್ ಪ್ರಿಲಿಮ್ಸ್ಗೆ. ಸೊ ಎಕ್ಸಾಕ್ಟ್ಲಿ ಇನ್ನೊಂದು 10 ದಿನ ನಿನ್ನೆ ಹಾಲ್ ಟಿಕೆಟ್ ಕೂಡ ಬಂದಿದೆ. ಸೊ ಎಲ್ಲ ನೋಡಿದ್ದೀರಾ ಅಂದ್ಕೊಳ್ತೀನಿ ನಿಮ್ಮ ಸೆಂಟರ್ಗಳು ಎಲ್ಲೆಲ್ಲಿ ಬಂದಿದೆ ಅಂತ. ಸೊ ಸಿನ್ಸ್ ವಿ ಆರ್ ಟೂ ಕ್ಲೋಸ್ ಟು ಎಕ್ಸಾಮ್ ಆ್ಯಂಡ್ ಮೋಸ್ಟ್ ಆಫ್ ದಿ ಸ್ಟೂಡೆಂಟ್ಸ್ ದೇ ಸ್ಟಾರ್ಟೆಡ್ ಆಸ್ಕಿಂಗ್ ಲೈಕ್ ಏನು ಮಾಡೋದು, ಲಾಸ್ಟ್ 15 ಡೇಸಲ್ಲಿ ಏನು ಮಾಡೋದು, ಲಾಸ್ಟ್ 10 ಡೇಸಲ್ಲಿ ಏನು ಮಾಡೋದು, ಲಾಸ್ಟ್ 1 ವೀಕ್ ಏನು ಮಾಡೋದು, ಲಾಸ್ಟ್ 3 ಡೇಸ್ ಏನು ಮಾಡೋದು ಅಂತ ತುಂಬ ಕ್ವೆರೀಸು, ತುಂಬ ಮೆಸೇಜಸ್ ಬರ್ತಾಯಿತ್ತು. ಸೊ ಐ ಥಾಟ್ ಐ ವಿಲ್ ಅಡ್ರೆಸ್ ಯು ಆಲ್ ಒನ್ಸ್ ಬಿಫೋರ್ ಯು ಆ್ಯಕ್ಚುಲಿ ಫೇಸ್ ದ ಎಕ್ಸಾಮ್. ವೆಲ್, ಈಗ ಇನ್ನು 10 ದಿನ ಇದೆ. ಐ ಆಮ್ ಪ್ರಿಟಿ ಶ್ಯೂರ್ ನೀವೆಲ್ಲರೂ ತುಂಬ ತುಂಬ ಚೆನ್ನಾಗಿ ಓದಿದ್ದೀರಾ. ಬಿಕಾಸ್ ನಮಗೆ ಲಕ್ಸುರಿ ಆಫ್ ಟೈಮ್ ಸಿಕ್ತು. ಸುಮಾರು ಪೋಸ್ಟ್ಪೋನ್ಮೆಂಟ್ ಆಯಿತು, ಅದರಿಂದ ಟೈಮ್ ಸಿಕ್ತು. ಆ್ಯಂಡ್ ನೀವೆಲ್ಲರೂ ಆ ಟೈಮ್ನ ತುಂಬ ಎಫೆಕ್ಟಿವ್ ಆಗಿ, ಸೆನ್ಸಿಬಲ್ ಆಗಿ, ಸೆನ್ಸಿಟಿವ್ ಆಗಿ, ತುಂಬ ಒಂದು ಶ್ರದ್ಧೆಯಿಂದ ಯೂಸ್ ಮಾಡ್ಕೊಂಡಿದ್ದೀರಾ ಅಂತ ಅಂದ್ಕೊಳ್ತೀನಿ. ವೆಲ್, ಈಗ ಲಾಸ್ಟ್ 10 ಡೇಸ್. ಸೊ ದ ಕೌಂಟ್ ಡೌನ್ ಹ್ಯಾಸ್ ಆಲ್ರೆಡಿ ಬಿಗನ್. ಪ್ರಾಬಬ್ಲಿ 27th ಇಷ್ಟೊತ್ತಿಗೆ ಎಲ್ಲರೂ ಎಕ್ಸಾಮ್ ಸೆಂಟರ್ಸಲ್ಲಿ ಇರ್ತೀವಿ. ಸೊ ಏನು ಮಾಡ್ಬೋದು ಈ ಲಾಸ್ಟ್ 10 ಡೇಸ್, ವಾಟ್ ವಿ ಕ್ಯಾನ್ ಡೂ ಅನ್ನೋದು ಪ್ರಶ್ನೆ. ಸುಮಾರು ಜನ ಕೇಳ್ತಾರೆ ಲೈಕ್ ವಾಟ್ ಟು ಸ್ಟಡಿ, ಟೆಸ್ಟ್ ಸೀರೀಸ್, ಆ್ಯಂಡ್ ಹೌ ಮೆನಿ hours ಟು ಸ್ಟಡಿ. ಯಾವ ರೀತಿ ಪ್ರಯಾರಿಟೈಸ್ ಮಾಡೋದು. ಸೊ ಈ ಥರ ಒಂದೇ ಸುಮಾರಷ್ಟು ಸ್ಟೂಡೆಂಟ್ಸ್ಗೆ ಸಾಕಷ್ಟು ಪ್ರಶ್ನೆಗಳು ಇದ್ದಾವೆ. ಸೊ ಈ ಲಾಸ್ಟ್ 10 ಡೇಸಲ್ಲಿ ನೀವೇನು ಮಾಡ್ಬೋದು ಅನ್ನೋದ್ರ ಬಗ್ಗೆ ನನ್ನ ಒಂದು ಎಕ್ಸ್ಪೀರಿಯನ್ಸ್, ನನ್ನ ಒಂದು ನಾಲೆಡ್ಜ್ ಪ್ರಕಾರ ವಾಟ್ ಬೆಸ್ಟ್ ಯು ಕ್ಯಾನ್ ಡೂ ಅನ್ನೋದನ್ನು ನಾನು ಶೇರ್ ಮಾಡ್ತೀನಿ. ಮೇ ಬಿ ದ ಬೆಸ್ಟ್ ಇಸ್ ಸಮಥಿಂಗ್ ಎಲ್ಸ್ ಫಾರ್ ಯು, ಬಟ್ ಐ ಆಮ್ ಪ್ರಿಟಿ ಶ್ಯೂರ್ ದಿಸ್ ಡಿಸ್ಕಷನ್ ವಿಲ್ ಡೆಫಿನೆಟ್ಲಿ ಹೆಲ್ಪ್ ಯು. ವೆಲ್, ಈಗ ಲಾಸ್ಟ್ 10 ಡೇಸಲ್ಲಿ ಯಾರು ಓದಬೇಕು ಅಂತ ಇದ್ದೀರಾ? ಸುಮಾರು ಜನ ನೀವು ಓದಬೇಕು ಅಂತಿರ್ತೀರಾ, ಸುಮಾರು ಜನ ರಿವಿಷನ್ ಮಾಡಬೇಕು ಅಂತಿರ್ತೀರಾ, ಸುಮಾರು ಜನ ಇನ್ಯಾವುದೋ ಮೆಟೀರಿಯಲ್ ಚೆನ್ನಾಗಿ ಬಂದಿದೆ ಅದನ್ನ ಒಂದ್ಸಲ ಓದ್ಬಿಡೋಣ, ನಾನೆಲ್ಲ ತುಂಬ ಚೆನ್ನಾಗಿ ಓದ್ಬಿಟ್ಟಿದ್ದೀನಿ, ಇದನ್ನ ಗಿವ್ ಅಪ್ ಮಾಡೋದು ಬೇಡ ಅನ್ನೋದಿರುತ್ತೆ. ಬಟ್ ಐ ಪರ್ಸ್ನಲಿ ಸಜೆಸ್ಟ್ ಈ ಟೈಮಲ್ಲಿ ಏನೂ ಹೊಸದನ್ನು ಓದಕ್ಕೆ ಹೋಗಬೇಡಿ. ಡೋಂಟ್ ರೀಡ್ ಎನಿಥಿಂಗ್ ನ್ಯೂ, ಡೋಂಟ್ ಪಿಕ್ ಅಪ್ ಎನಿ ನ್ಯೂ ಬುಕ್ಸ್. ಅದು ಎಷ್ಟೇ ಫ್ಯಾಂಟಾಸ್ಟಿಕ್ ಬುಕ್ ಇರಲಿ, ಅದಕ್ಕೆ ಎಷ್ಟೇ ರಿಟರ್ನ್ಸ್ ಇರಲಿ. ಇವಾಗ ಯಾವುದೋ ಒಂದು ಬುಕ್ಕಲ್ಲಿ ನಿಮ್ಮ ಫ್ರೆಂಡ್ ಯಾರೋ ಬಂದು ಹೇಳ್ತಾರೆ, ನಾನು ಆ ಬುಕ್ ಓದಿದ್ದೆ, ಒಂದು ಟೆಸ್ಟ್ ಸೀರೀಸ್ನ ತೊಗೊಂಡೆ, ಆಲ್ಮೋಸ್ಟ್ ಎಲ್ಲ 50-60 ಕ್ವಶನ್ಸ್ ಆ ಬುಕ್ಕಿಂದನೇ ಬಂದುಬಿಟ್ಟಿತ್ತು ಅಂತ. ಸೊ ಡೋಂಟ್ ಬಿ ಕ್ಯಾರಿಡ್ ಅವೇ ಬೈ ಎನಿ ಆಫ್ ದೋಸ್ ಟಾಕ್ಸ್. ಯಾರಿಂದನೂ ಇನ್ಫ್ಲೂಯೆನ್ಸ್ ಆಗಬೇಡಿ, ಯಾವುದನ್ನು ಹೊಸದಾಗಿ ಓದಕ್ಕೆ ಹೋಗಬೇಡಿ. ಫಸ್ಟ್ ಥಿಂಗ್, ಡೋಂಟ್ ಸ್ಟಡಿ ಎನಿಥಿಂಗ್. ಡೋಂಟ್ಸೇ ಬರಿತೀನಿ ಫಸ್ಟ್. ಸೊ ಡೋಂಟ್ಸ್ ಏನು? ಓಕೆ, ಯಾವುದು ಹೊಸದನ್ನು ಓದಬೇಡಿ. ಡೋಂಟ್ ಪಿಕ್ ಅಪ್ ಎನಿ ನ್ಯೂ ಬುಕ್ಸ್. ಓಕೆ, ನ್ಯೂ ಕಂಟೆಂಟ್, ನ್ಯೂ ಟಾಪಿಕ್. ನೀವು ಸರ್ಕಾರಿ ಉದ್ಯೋಗದ ಆಕಾಂಕ್ಷಿಗಳ ಸರ್ಕಾರಿ ಉದ್ಯೋಗ ಪಡೆಯೋದಕ್ಕೆ ಹೇಗೆ ಓದಬೇಕು, ಏನು ಓದಬೇಕು ಅನ್ನೋ ಕನ್ಫ್ಯೂಷನ್ ಇದೆಯಾ? ಈ ಗೊಂದಲ ಬೇಡವೇ ಬೇಡ. ನಮ್ಮ NCG ಸಂಸ್ಥೆ ವತಿಯಿಂದ ಆಗಸ್ಟ್ ತಿಂಗಳ 21ನೇ ತಾರೀಕಿನಂದು ಒಂದು ನೂತನವಾದ ಬ್ಯಾಚ್ನ ನಾವು ಆರಂಭ ಮಾಡ್ತಿದ್ದೀವಿ. ಈ ಬ್ಯಾಚ್ ನಿಮಗೆ ಆಫ್ಲೈನ್, ಆನ್ಲೈನ್, ರೆಕಾರ್ಡೆಡ್ 3 ಮೋಡ್ನಲ್ಲೂ ಕೂಡ ಅವೈಲಬಲ್ ಇರುತ್ತೆ. ಇದ್ರ ಜೊತೆಗೆ ನಮ್ಮ NCG ಲರ್ನಿಂಗ್ ಅಪ್ಲಿಕೇಶನ್ ಕೂಡ ನೀವು ಕ್ಲಾಸಸ್ನ ಪರ್ಚೇಸ್ ಮಾಡ್ಬೋದು. ಈ ತರಗತಿಗಳು ನಿಮಗೆ ಕನ್ನಡ ಮತ್ತು ಇಂಗ್ಲಿಷ್ ಮಾಧ್ಯಮ 2 ಮೋಡ್ನಲ್ಲೂ ಕೂಡ ಅವೈಲಬಲ್ ಇರುತ್ತೆ. ಯು ಕ್ಯಾನ್ ಆಲ್ಸೋ ಅಟೆಂಡ್ ಫ್ರೀ ಕೌನ್ಸಿಲಿಂಗ್ ಹಿಯರ್. ಮತ್ತೆ ಇನ್ಯಾಕ್ ತಡ, ಕಮ್ ಅಂಡ್ ಜಾಯ್ನ್ ಅವರ್ ಬ್ರ್ಯಾಂಡ್ ನ್ಯೂ ಬ್ಯಾಚ್ ಅಂಡ್ ಗೆಟ್ ಅ ಗವರ್ನಮೆಂಟ್ ಜಾಬ್ ಅಂಡ್ ಫುಲ್ಫಿಲ್ ಯುವರ್ ಡ್ರೀಮ್. ಯಾವುದೇ ಹೊಸದನ್ನು ಮಾಡೋಕ್ಕೆ ಹೋಗಬೇಡಿ, ಯಾವುದನ್ನು ಮಾಡೋಕ್ಕೆ ಹೋಗಬೇಡಿ. ಸಪೋಸ್ ಇದು ಒಂದು. ಆಮೇಲೆ ಇನ್ನೊಂದು ಲಾಸ್ಟ್ 10 ಡೇಸಲ್ಲಿ ನೆಕ್ಸ್ಟ್ ಏನು ಬರುತ್ತೆ ಅಂತಂದರೆ, ಸೇ ಫಾರ್ ಎಕ್ಸಾಂಪಲ್, ಓಕೆ ಮೇಡಮ್ ನೀವು ಹೇಳ್ತಿದ್ರೆ ಹೊಸದನ್ನೇನು ಪರ್ಚೇಸ್ ಮಾಡಬೇಡಿ ಅಂತ, ಬಟ್ ನನ್ನ ಹತ್ರ ಇರೋದೇ ಒಂದು 3-4 ಎಕ್ಸ್ಟ್ರಾ ಮೆಟೀರಿಯಲ್ಸ್ ಇದ್ದಾವೆ, ನಾನು ಅದನ್ನು ಓದಿಲ್ಲ ಅಥವಾ ಟಚ್ ಮಾಡಿಲ್ಲ, ಈಗ ನಂಗೆ ಟೈಮ್ ಇದೆ, ನನಗೆ 1 ಅವರ್ಗೆ 100 ಪೇಜಸ್ ಓದೋಷ್ಟು ಕೆಪಾಸಿಟಿ ಬಂದುಬಿಟ್ಟಿದೆ ಅನ್ನೋದು ಮಾಡೋಕ್ಕೆ ಹೋಗಬೇಡಿ. ನಿಮ್ಮ ಹತ್ರ ಎಷ್ಟೇ, ಸೇ ಫಾರ್ ಎಕ್ಸಾಂಪಲ್ ನಿಮಗೆ ಹಿಸ್ಟ್ರಿ, ಮಾಡರ್ನ್ ಹಿಸ್ಟ್ರಿಗೆ ನಿಮ್ಮ ಹತ್ರ NCERTನೂ ಇದೆ, ಸ್ಪೆಕ್ಟ್ರಮೂ ಇದೆ. ಯಾರೋ ಒಬ್ರು ಸ್ಪೆಕ್ಟ್ರಮ್ ಓದಿದ್ದಾರೆ, NCERT ಓದಿಲ್ಲ ಅಥವಾ ಆಮೇಲೆ ಓದೋಣ ಅನ್ನೋದು ಪೋಸ್ಟ್ಪೋನ್ಮೆಂಟ್ ಆಗಿರುತ್ತೆ, ಬಟ್ ಆಮೇಲೆ ಓದೋಕ್ಕಾಗಿರಲ್ಲ. ಬಟ್ ಈಗ ಸ್ಪೆಕ್ಟ್ರಮ್ನ ರಿವಿಷನ್ ಮಾಡಿ ಮುಗಿಸ್ಬಿಟ್ಟಿರ್ತಾರೆ. ಸೊ ಡೋಂಟ್ ಪಿಕ್ ಅಪ್ NCERT ಅಗೇನ್.
ಅಂದರೆ ನಾನೇನು ಐಟರೇಟ್ ಮಾಡ್ತಾ ಇದ್ದೀನಿ ಅಂದರೆ ಒಂದು ಸಬ್ಜೆಕ್ಟ್ಗೆ ಒಂದು ಬುಕ್ಗಿಂತ ಜಾಸ್ತಿ ಬೇಕಾಗಿಲ್ಲ. ಓಕೆ, ಒಂದೇ ಬುಕ್ನ ನೀವು 10 ಟೈಮ್ಸ್ ರಿವೈಸ್ ಮಾಡಿ, ಬಟ್ ಒಂದು ಸಬ್ಜೆಕ್ಟ್ಗೆ 10 ಬುಕ್ ಬೇಕಾಗಿಲ್ಲ. ಅದರಲ್ಲೂ ಈ ಟೈಮಲ್ಲಂತೂ ಬೇಕಾಗೇ ಇಲ್ಲ. ಸೊ ಎನಿ ಹಾವ್ ಯು ಆರ್ ಗೋಯಿಂಗ್ ಟು ರೀಡ್ ಮಾಡರ್ನ್ ಇಂಡಿಯಾ ಓನ್ಲಿ. ಸ್ಪೆಕ್ಟ್ರಮ್ ಇಸ್ ಕಾಂಪ್ರಹೆನ್ಸಿವ್, ಸ್ಪೆಕ್ಟ್ರಮಲ್ಲೇ ಕವರ್ ಆಗಿರುತ್ತೆ. ಸೊ ಯು ನೀಡ್ ನಾಟ್ ಪಿಕ್ ಅಪ್ NCERT ಬುಕ್ಸ್ ಅಗೇನ್. ಇದೇ ಥರ ಈಗ ಯಾರೋ ಒಬ್ರು ಜಾಗ್ರಫಿಗೆ ನಾನು ಏನಕ್ಕೆ ಇದನ್ನೆಲ್ಲ ಹೈಲೈಟ್ ಮಾಡ್ತೀನಿ ಅಂದರೆ, ಈ ಒಂದು 15-20 ಡೇಸಲ್ಲಿ ಒಂದಷ್ಟು ಸ್ಟೂಡೆಂಟ್ಸಿಂದ ಬಂದಂಥ ಕ್ವೆರೀಸ್ ನನಗೆ ಪರ್ಸ್ನಲಿ. ಈಗ ಜಾಗ್ರಫಿ ಮೇಡಮ್ ನಾನು ರಂಗನಾಥ್ ಜಾಗ್ರಫಿ ಓದ್ಬಿಟ್ಟಿದ್ದೀನಿ, ಇಂಡಿಯನ್ ಜಾಗ್ರಫಿ ಮತ್ತು ವರ್ಲ್ಡ್ ಜಾಗ್ರಫಿಗೆ. ಈಗ ಟೈಮ್ ಇದೆ ಅಲ್ಲ, ನನಗೆ ಇನ್ನೊಂದು ವೀಕಲ್ಲಿ ನಾನು NCERT ಜಾಗ್ರಫೀಸ್ನ ಓದೋಣ ಅಂತ ಇದ್ದೀನಿ. NCERT ಜಾಗ್ರಫೀಸ್ 4 ಬುಕ್ ಇದೆ ಆ್ಯಂಡ್ ಇಟ್ ರಿಯಲಿ ಟೇಕ್ಸ್ ಟೈಮ್. ಫೇರ್ ಎನಫ್, ನೀವು ರಂಗನಾಥ್ ಜಾಗ್ರಫಿ ಓದಿದ್ರೆ ಅದಕ್ಕೆ ಸ್ಟಿಕ್ ಆನ್ ಆಗಿ. ಓಕೆ, ಈಗ ರಂಗನಾಥ್ ಜಾಗ್ರಫಿಯಿಂದ ಕ್ವಶನ್ಸ್ ಬರಲ್ಲ, KPSC ತುಂಬ ಸ್ಟ್ಯಾಂಡರ್ಡ್ ಆಗಿ ಕ್ವಶನ್ಸ್ ಕೇಳ್ತಾರೆ, ಅದೆಲ್ಲ ಯಾವುದನ್ನು ತಲೆಗೆ ಹಾಕೋಬೇಡಿ. ನೀವೇನು ಓದಿದ್ರೋ ಯು ಟ್ರಸ್ಟ್ ಯುವರ್ ಸೆಲ್ಫ್, ಆ ಸೋರ್ಸ್ನ ನಂಬಿ. ಖಂಡಿತ ಕಾನ್ಸೆಪ್ಟ್ಸ್ ಅದೇ ಇರುತ್ತೆ. ನೀವು NCERT ಓದಿದ್ರು ಅದೇ ಕಾನ್ಸೆಪ್ಟೇ, ರಂಗನಾಥಲ್ಲಿ ಓದಿದ್ರು ಅದೇ ಕಾನ್ಸೆಪ್ಟೇ. ರಂಗನಾಥಲ್ಲಿ ಅಂಡರ್ಸ್ಟ್ಯಾಂಡಬಲ್ ಲ್ಯಾಂಗ್ವೇಜ್ ಅಂದರೆ ಸ್ವಲ್ಪ ಲ್ಯಾಂಗ್ವೇಜ್ ಮೀಡಿಯಮ್ ಇದರಲ್ಲಿದೆ. NCERT ಸ್ವಲ್ಪ ಹೈ ಸ್ಟ್ಯಾಂಡರ್ಡ್ಸ್ ಹೋಗುತ್ತೆ. ಸೊ ಎನಿ ಹೌ ದ ಕಾನ್ಸೆಪ್ಟ್ ಇಸ್ ದ ಸೇಮ್. ಡೋಂಟ್ ಬಿ ಕ್ಯಾರಿಡ್ ಅವೇ ಬೈ ಓಕೆ ಇದ್ರ ಜೊತೆಗೆ ಇನ್ನೂ ಒಂದು ಓದ್ತೀನಿ ಅನ್ನೋದು ಬೇಡ. ಸೊ ಫಸ್ಟ್ ಥಿಂಗ್ ಇಸ್, ಹೊಸದನ್ನ ಯಾವುದು ಪರ್ಚೇಸ್ ಮಾಡಬೇಡಿ ಓದೋದಕ್ಕೆ. ನಿಮ್ಮ ಹತ್ರ ಇರೋದೇ ಹೊಸದು ಮತ್ತೆ ಓದಕ್ಕೆ ಹೋಗಬೇಡಿ. ನೆಕ್ಸ್ಟ್, ಈಗ ನಾನು ಎಷ್ಟು ಅವರ್ ಓದಬೇಕು ಅನ್ನೋದು ಕ್ವೆಶನ್ ಇರುತ್ತೆ ಆಸ್ಪಿರೆಂಟ್ಸ್ಗೆ. ಎಕ್ಸಾಮ್ ಹತ್ರ ಬರ್ತಾ ಇದೆ, ರ್ಯಾಪಿಡ್ ಮೋಡಲ್ಲಿ ಓದಬೇಕು. ಇಷ್ಟು ದಿನ ನಾನು 10 ಅವರ್ಸ್ ಓದ್ತಾ ಇದ್ದೆ, ಈಗ 18 ಅವರ್ಸ್ ಓದ್ತೀನಿ, 14 ಅವರ್ಸ್ ಓದ್ತೀನಿ ಅನ್ನೋದು ಬೇಕಾಗಿಲ್ಲ. ಬಿಕಾಸ್ ಎಕ್ಸಾಮ್ ಹತ್ರ ಬರ್ತಾ ಯು ಶುಡ್ ರೆಡ್ಯೂಸ್ ದಿ ನಂಬರ್ ಆಫ್ ಅವರ್ಸ್ ಯು ಆರ್ ಸ್ಟಡಿಂಗ್. ರೆಡ್ಯೂಸ್ ಇಟ್. ಸಿ, ಯೋರ್ ಬಾಡಿ ಈಸ್ ಅ ಮೆಷಿನ್ ಆ್ಯಂಡ್ ಇಟ್ ನೀಡ್ಸ್ ರೆಸ್ಟ್. ನಿಮ್ಮ ಬಾಡಿಗೆ ರೆಸ್ಟ್ ಸಿಕ್ಕಲಿಲ್ಲ, ಬ್ರೈನ್ ರಿಲ್ಯಾಕ್ಸ್ ಆಗಲಿಲ್ಲ ಅಂತಂದರೆ ಎಕ್ಸಾಮ್ ದಿನ ಪ್ರೊಡಕ್ಟಿವಿಟಿ ಕಮ್ಮಿ ಆಗೋ ಚಾನ್ಸಸ್ ಇರುತ್ತೆ. ಆ್ಯಂಡ್ ದೇರ್ ಆರ್ ಚಾನ್ಸಸ್ ನಿಮಗೆ ಆಂಗ್ಸೈಟಿ ಆಗ್ಬೋದು, ಸ್ಟ್ರೆಸ್ ಆಗ್ಬೋದು, ತಲೆನೋವು ಬರ್ಬೋದು, ಅಥವಾ ನೀವು ಓದಿರೋದು ರೀಕಾಲ್ ಆಗದೆ ಇರ್ಬೋದು, ಏನೇನೆಲ್ಲ ಆಗುತ್ತೆ. ಆಗಿದೆ ಪರ್ಸ್ನಲಿ ನನಗೆ ಒಂದ್ಸಲ ವೆನ್ ಐ ವಾಸ್ ಅನ್ ಆಸ್ಪಿರೆಂಟ್ ಲೈಕ್ ಯು ಆಲ್, ನನಗೆ ಅದೇ ರೀತಿ ಆಗಿತ್ತು. ಲೈಕ್ ತುಂಬ ಓದ್ತಾ ಇದ್ದೆ, 18 hours, 15 hours, 16 hours, ನಂಗೆ ಟೈಮೇ ಗೊತ್ತಾಗ್ತಿಲ್ಲ. ಹಾರ್ಡ್ಲಿ ಐ ಯೂಸ್ ಟು ಸ್ಲೀಪ್ ಫಾರ್ 4-5 hours. ಆ ಥರ ಇದ್ದಾಗ ಹಿಸ್ಟ್ರಿ ಬುಕ್ಕಲ್ಲಿ ಒಂದು ಕ್ವಶನ್ನ ನಾನು ಓದಿದ್ದೆ, ಅಂದರೆ ಒಂದು ಟಾಪಿಕ್ನ ನಾನು ಓದಿದ್ದೆ. ಅದನ್ನೊಂದು ಮೋರ್ ದೆನ್ 20 ಟೈಮ್ಸ್ ಓದಿದ್ದೀನಿ. ಇನ್ನು ಫಸ್ಟ್ ಪೇಜಲ್ಲೇ ಇದೆ ಅದು. ಅದ್ರ ಬಗ್ಗೆ ಒಂದು ಕ್ವಶನ್ ಯಾವುದೋ ಒಂದು ಮಾಕ್ ಟೆಸ್ಟಲ್ಲಿ ಬಂದಾಗ ಐ ವಾಸ್ ನಾಟ್ ಏಬಲ್ ಟು ರೀಕಾಲ್ ದ ಫಸ್ಟ್ ಪೇಜ್ what I had studied. I was not able to recall anything else which I had studied. That day I took a break. I had a ಪ್ರಾಪರ್ ಸ್ಲೀಪ್, ಚೆನ್ನಾಗಿ ಊಟ ಮಾಡಿ ಚೆನ್ನಾಗಿ ನಿದ್ದೆ ಮಾಡಿದ್ಮೇಲೆ ನೆಕ್ಸ್ಟ್ ದಿನ ಸ್ವಲ್ಪ ರಿಜುಬಿನೇಟ್ ಮಾಡ್ದಂಗೆ ಅನಿಸ್ತು. ಸೊ ಜಾಸ್ತಿ ಈಗ ಸಪೋಸ್ ನೀವೇನಾದರೂ 10 hours ಓದ್ತಿದ್ದಾರೆ ಅಂದರೆ ಓಕೆ, 10 hours ಇಸ್ ಮ್ಯಾನೇಜಬಲ್. ಬಟ್ ತೀರಾ 18 hours ಓದ್ತೀನಿ, 20 hours ಟಚ್ ಮಾಡಿಬಿಡ್ತೀನಿ, ನಂಗೆ ಬರೀ 3 hour ನಿದ್ದೆ ಸಾಕು, 4 hour ನಿದ್ದೆ ಸಾಕು ಅನ್ನೋದು ಬೇಡ. ಹೆಲ್ತ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ನಿಮ್ಮ ಬಾಡಿ ಮತ್ತು ಮೈಂಡ್ ಸೌಂಡ್ ಆಗಿದ್ದರೆ ಮಾತ್ರ ಅವತ್ತು ಪ್ರಿಲಿಮ್ಸ್ ದಿನ ನಿಮ್ಮ ಎಕ್ಸಾಮ್ ಚೆನ್ನಾಗಾಗುತ್ತೆ. ಇಲ್ಲಾಂದರೆ ಪ್ರೊಡಕ್ಟಿವಿಟಿ ಕಮ್ಮಿ ಆಗುತ್ತೆ. ಸೊ ಡೋಂಟ್ ಸ್ಟ್ರೆಸ್ ಯೋರ್ ಸೆಲ್ಫ್, ಡೋಂಟ್ ಕಮ್ ಅಂಡರ್ ದಟ್ ಸ್ಟ್ರೆಸ್ ಝೋನ್. ಆಂಗ್ಸೈಟಿ ಬೇಡ, ಪ್ಯಾನಿಕ್ ಆಗೋದೇನು ಬೇಕಾಗಿಲ್ಲ. ಓಕೆ, ನೆಕ್ಸ್ಟ್ ಇನ್ನೇನು ಅಂತಂದರೆ, ಈಗ ಟೆಸ್ಟ್ ಸೀರೀಸ್ ಬಗ್ಗೆ ಸಾಕಷ್ಟು ಜನ ಕ್ವಶನ್ಸ್ ಕೇಳಿದ್ದಾರೆ. ಸಿ, ಐ ಆಮ್ ಶ್ಯೂರ್ ಈಚ್ ಒನ್ ಆಫ್ ಯು ಬೇರೆ ಬೇರೆ ಅಕಾಡೆಮಿದು ಅಥವಾ NCG ಅಕಾಡೆಮಿದು ಅಥವಾ ಇನ್ಯಾವುದೋ ಅಕಾಡೆಮಿ ಟೆಸ್ಟ್ ಸೀರೀಸ್ನ, ಮಾಕ್ ಟೆಸ್ಟ್ ಸೀರೀಸ್ನ ಈಗಾಗಲೇ ಮಾಡ್ಕೊಂಡಿರ್ತೀರ. ಒಂದು ಟೆಸ್ಟ್ ಸೀರೀಸ್ ಮಾಡಿದರೆ ಸಾಕು, ಯು ಸ್ಟಿಕ್ ಆನ್ ಟು ದಟ್. ಈಗ ಟೈಮ್ ಇದೆ, ಇನ್ನೊಂದು 10 ದಿನದಲ್ಲಿ ಇನ್ನೊಂದು ಅಕಾಡೆಮಿದು ಯಾವುದಾದ್ರೂ ಮಾಕ್ ಟೆಸ್ಟ್ ಮಾಡ್ತೀನಿ ಅನ್ನೋದು ಬೇಡ. ಅದನ್ನೇ ರಿಪೀಟೆಡ್ ಆಗಿ ರಿವಿಷನ್ ಮಾಡಿ. ಸಿ, ಪರ್ ಸಬ್ಜೆಕ್ಟ್ ಯು ವುಡ್ ಬಿ ಡೆಫಿನೆಟ್ಲಿ ಹ್ಯಾವಿಂಗ್ 2 ಟೆಸ್ಟ್ಸ್. ಎಲ್ಲ ಅಕಾಡೆಮಿಲೂ ಸಬ್ಜೆಕ್ಟ್ ವೈಸು ನಿಮಗೆ 2 ಟೆಸ್ಟ್ನ ಮಾಡ್ತಾರೆ. ಪ್ಲಸ್ ಯು ವಿಲ್ ಹ್ಯಾವ್ ಕಾಂಪ್ರಹೆನ್ಸಿವ್ ಟೆಸ್ಟ್ಸ್. ಒಂದು 4 ಕಾಂಪ್ರಹೆನ್ಸಿವ್ ಟೆಸ್ಟ್ ಆದರೂ ಇರುತ್ತೆ. ಪರ್ ಸಬ್ಜೆಕ್ಟ್ ನಿಮ್ಗೆ 2 ಟೆಸ್ಟ್ ಅಂದರು. ಒಂದೊಂದು ಪೇಪರಲ್ಲಿ 100 ಕ್ವೆಶನ್ಸ್ ಅಂದರು. 100 ಕ್ವೆಶನ್ಸ್, 100 ಟಾಪಿಕ್ಸ್. ಸೊ ಯು ವುಡ್ ಹ್ಯಾವ್ ಕವರ್ಡ್ ಗುಡ್ ನಂಬರ್ ಆಫ್ ಟಾಪಿಕ್ಸ್. ಸೊ ಈಗ ಈ ಟೈಮಲ್ಲಿ ನೀವು ಇನ್ನೂ ಒಂದು ಹೊಸ ಟೆಸ್ಟ್ ಸೀರೀಸ್ ತಗೊಳ್ತೀನಿ ಅನ್ನೋದು ಬೇಡ. ಪ್ರಾಬಬ್ಲಿ ವಾಟ್ ಯು ಕ್ಯಾನ್ ಡೂ ಇಸ್, ಐ ಟೆಲ್ ಯು ಆಫ್ಟರ್ ದಿಸ್. ಸೊ ನೀವೇನು ಆಮೇಲೆ ಇನ್ನೊಂದು ಕ್ಯಾಟಗರಿದಿಂದ, ಇವಾಗ ಒಂದು ಅಕಾಡೆಮಿಗೆ ನೀವು ಎನ್ರೋಲ್ ಮಾಡಿರ್ತೀರಾ, ಆ ಅಕಾಡೆಮಿದ ಟೆಸ್ಟ್ ಸೀರೀಸ್ ಮುಗಿಸಿಲ್ಲ ಅಂದರೆ ಮುಗಿಸ್ಕೊಳ್ಳಿ. ಓಕೆ, ಸೊ ಮುಗಿಸಿರೋರು, ಈಗ ಟೆಸ್ಟ್ ಸೀರೀಸ್ ಒಂದು ಅಕಾಡೆಮಿದು ನಾನು ಕಂಪ್ಲೀಟಾಗಿ ಮುಗಿಸ್ಬಿಟ್ಟಿದ್ದೀನಿ, ನೆಕ್ಸ್ಟ್ ನಾನು ಏನು ಮಾಡಲಿ ಅಂತ ಅನ್ನೋರು, ಯು ಕ್ಯಾನ್ ಪ್ರಾಬಬ್ಲಿ ಟೇಕ್ ಅಪ್ ಕಾಂಪ್ರಹೆನ್ಸಿವ್ ಟೆಸ್ಟ್ಸ್ನ ಪ್ರಾಕ್ಟೀಸ್ ಮಾಡಿ. ಬೇರೆ ಬೇರೆ ಅಕಾಡೆಮಿದೇ ಮಾಡಿ ಕಾಂಪ್ರಹೆನ್ಸಿವ್ ಟೆಸ್ಟು. ಮತ್ತು UPSC ಪ್ರಿಲಿಮ್ಸ್ ಪೇಪರ್ನ ಮಾಡಿ, ಸಾಲ್ವ್ ಮಾಡಿ. ಲೈಕ್ ಅಟ್ಲೀಸ್ಟ್ 2021 to 2024 UPSC ಪ್ರಿಲಿಮ್ಸ್ ಪೇಪರ್ 1, ಆಬ್ವಿಯಸ್ಲಿ ಪೇಪರ್ 1, ಅದನ್ನು ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಅನಲೈಸ್ ಮಾಡಿ, ಯಾವ ರೀತಿ ಕ್ವೆಶನ್ಸ್ ಬಂದಿದೆ, ಆಪ್ಷನ್ಸಲ್ಲಿ ಏನು ಬರ್ತಾ ಇದೆ. ಬಿಕಾಸ್ ಸಿ, ಇಟ್ ಇಸ್ ನಾಟ್ ಜಸ್ಟ್ ದ ಕ್ವೆಶನ್ಸ್, ರೈಟ್? ಆಪ್ಷನ್ಸ್ನ ಕೂಡ ನೀವು ಅನಲೈಸ್ ಮಾಡಿ ಓದಬೇಕು. ಬಿಕಾಸ್ ದಟ್ ಆಪ್ಷನ್ ಇಟ್ ಸೆಲ್ಫ್ ಕ್ಯಾನ್ ಬಿ ಅ ಕ್ವೆಶನ್. ಸೊ ಟೈಮ್ ಇರೋರು
ಟೈಮ್ ಇಲ್ಲದೆ ಇರೋರು ಸಹ ದಯವಿಟ್ಟು ಇದನ್ನು ಮಾಡಿ, ಬಿಕಾಸ್ ಯು ಪಿ ಎಸ್ ಸಿ ಟ್ರೆಂಡ್ ಏನಿದೆ ಅದೇ ಆಲ್ಮೋಸ್ಟ್ ಕೆ ಪಿ ಎಸ್ ಸಿ ಅವ್ರು ಫಾಲೋ ಮಾಡ್ತಾರೆ. ಅಟ್ಲೀಸ್ಟ್ ಲಾಸ್ಟ್ 4 years ಆಫ್ ಯು ಪಿ ಎಸ್ ಸಿ ಪ್ರಿಲಿಮ್ಸ್ ಪೇಪರ್ನ ಅನಲೈಸ್ ಮಾಡಿ ಸಾಲ್ವ್ ಮಾಡ್ಕೊಳ್ಳಿ. ಓಕೆ, ನೆಕ್ಸ್ಟು ಮೇಡಮ್, ಒಂದಿನಕ್ಕೆ ಎಷ್ಟು ಅವರು ಅಥವಾ ಎಷ್ಟು ಟೆಸ್ಟ್ನ ತಗೋಬೇಕು? ನಾನು ಟೆಸ್ಟೇ ತಗೋಬೇಕಾ, ಬರೀ ಓದ್ತಾನೆ ಇರಬೇಕಾ, ಜಿ ಎಸ್ನೇ ಓದಬೇಕಾ, ಅಥವಾ ಟೆಸ್ಟ್ ಸೀರೀಸ್ನೇ ತಗೋಬೇಕಾ, ಕರೆಂಟ್ ಅಫೇರ್ಸ್ ಓದಬೇಕಾ ಅನ್ನೋದು ಕ್ವೆಶನ್ ಇರುತ್ತೆ. ಸಿ, ದಟ್ಸ್ ಅಪ್ ಟು ಯು. ಸಿ, ಇಫ್ ಐ ವಾಸ್ ಇನ್ ಯೋರ್ ಪ್ಲೇಸ್, ಲೈಕ್ ಐ ವುಡ್ ಹ್ಯಾವ್ ಡಿವೈಡೆಡ್ ಮೈ ಟೈಮ್. ಒಂದಿನಕ್ಕೆ 2 ಟೆಸ್ಟ್ ತಗೋತಾ ಇದ್ದೆ. ಪ್ರಾಬಬ್ಲಿ ಬೆಳಗ್ಗೆ 1 ಟೆಸ್ಟು, ನೈಟ್ 1 ಟೆಸ್ಟು. ಆಮೇಲೆ ಐ ವುಡ್ ಹ್ಯಾವ್ ರಿವೈಸ್ಡ್ ಕರೆಂಟ್ ಅಫೇರ್ಸ್, ಜಾಸ್ತಿ ಕರೆಂಟ್ ಅಫೇರ್ಸ್, ಬಿಕಾಸ್ ಸಬ್ಜೆಕ್ಟ್ನ ಈಗ ಹೊಸದಾಗಿ ಓದೋ ಅಂಥದ್ದು ಏನೂ ಇರಲ್ಲ. ಈಗ ಸೇ ಫಾರ್ ಎಕ್ಸಾಂಪಲ್, ನಾನು ಪಾಲಿಟಿನ ಇವತ್ತು ಲಕ್ಷ್ಮೀಕಾಂತ್ ಬುಕ್ ತೆಗಿತಾ ಇದ್ದೀನಿ, ಅಥವಾ ಎಕಾಲಜಿ ಎನ್ವಿರಾನ್ಮೆಂಟ್ ನಾನು ಈಗ ಶಂಕರ್ ಬುಕ್ ತೆಗಿತಾ ಇದ್ದೀನಿ, ಆ ಥರ ಪರಿಸ್ಥಿತಿಲಿ ನೀವು ಯಾರೂ ಇರಲ್ಲ, ಪ್ರಿಟಿ ಶೋರ್. ಬಿಕಾಸ್ ಇನ್ನು 10 ದಿನ ಇದೆ ಅನ್ನೋವಾಗ ಬೇಸಿಕ್ ಸಬ್ಜೆಕ್ಟ್ಸ್ ಅಥವಾ ಫೌಂಡೇಶನ್ ಸಬ್ಜೆಕ್ಟ್ಸ್ನ ನೀವು ಓದ್ದಂಗಂತೂ ಇರೋದಿಲ್ಲ. ಸೊ ಪ್ರಾಬಬ್ಲಿ ಇಫ್ ಯು ಕ್ಯಾನ್ ಡಿವೈಡ್ ಯೋರ್ ಡೇ ಇಂಟು 3 slots. 1 slot-ಅಲ್ಲಿ ಮಾಕ್ ಟೆಸ್ಟ್ ಮಾಡಿ, ಇನ್ನೊಂದು ಸ್ಲಾಟಲ್ಲಿ ಕರೆಂಟ್ ಅಫೇರ್ಸ್ ಮಾಡಿ, ಇನ್ನೊಂದು ಸ್ಲಾಟಲ್ಲಿ ಪ್ರಾಬಬ್ಲಿ ಯು ಕ್ಯಾನ್ ಪಿಕ್ ಅಪ್ ಅ ಸಬ್ಜೆಕ್ಟ್. ಈಗ ಮಾಕ್ ಟೆಸ್ಟ್, ಲೆಟ್ ಮಿ ಟೆಲ್ ಅಬೌಟ್ ದ ಮಾಕ್ ಟೆಸ್ಟ್. ಮಾಕ್ ಟೆಸ್ಟು ನೀವು ಯಾವುದಾದ್ರೂ ಒಂದು ಅಕಾಡೆಮಿದು ತುಂಬ ಕರೆಕ್ಟಾಗಿ ಮಾಡಿದ್ದೀರಾ, ರಿಲೀಜಿಯಸ್ ಆಗಿ ಪ್ರತಿಯೊಂದು ಕ್ವೆಶನ್ನು ಸಾಲ್ವ್ ಮಾಡಿದ್ದೀರಾ, ಮತ್ತು ಅವ್ರು ಕೊಟ್ಟಿರೋ ಪ್ರತಿಯೊಂದು ಸಿನಾಪ್ಸಿಸ್ಸು ಎಲ್ಲ ಅನಲೈಸ್ ಮಾಡಿ ಇಟ್ಕೊಂಡಿದ್ದೀರಾ, ಮತ್ತೆ ಆ ಮಾಕ್ ಟೆಸ್ಟ್ನ ತಗೊಳ್ಳೋ ಅವಶ್ಯಕತೆ ಇಲ್ಲ. ಬಿಕಾಸ್ ಎನಿಹೌ ಯು ನೋ ದಿ ಆನ್ಸರ್ಸ್ ಅನ್ನೋರಿದ್ರೆ ಯು ಕ್ಯಾನ್ ನೌ ಥಿಂಕ್ ಆಫ್ ಟೇಕಿಂಗ್ ಅನದರ್ ಮಾಕ್ ಟೆಸ್ಟ್. ಈಗ ಎಷ್ಟೊಂದು ಆನ್ಲೈನ್ ಫ್ರೀ ಆಗಿ ಬಿಡ್ತಾ ಇದ್ದಾರೆ, ಹಂಗನ್ಬಿಟ್ಟು ಸಬ್ಜೆಕ್ಟ್ ವೈಸ್ ಏನು ತಗೊಳ್ಳೋದು ಬೇಡ. ಪ್ರಾಬಬ್ಲಿ ಯು ಕ್ಯಾನ್ ಗೋ ಫಾರ್ ಕಾಂಪ್ರಹೆನ್ಸಿವ್ ಟೆಸ್ಟ್ಸ್ ಏನಿರ್ತವೆ, ಫುಲ್ ಲೆಂತ್ ಟೆಸ್ಟ್ ಸೀರೀಸು, ಅದನ್ನ ತಗೊಂಡು ಮಾಡಿ. ಸೊ ಒಂದು ದಿನಕ್ಕೆ ಮಾಕ್ ಟೆಸ್ಟು 2 ಮಾಡಿ. ಪ್ರಾಬಬ್ಲಿ ಸಿ, ಐ ಟೇಕ್ ಅಪ್ ಈ MCQs ಮತ್ತು CSAT ಎಲ್ಲ ವೆನ್ ಐ ಆಮ್ ರಿಲಿ ಡ್ರೌಸಿ ಆರ್ ಸ್ಲೀಪಿ, ಸಾಕಾಗ್ಬಿಟ್ಟಿದೆ, ಎನರ್ಜಿ ಎಕ್ಸಾಸ್ಟ್ ಆಗಿಬಿಟ್ಟಿದೆ, ಎಕ್ಸಾಷನ್ ಆಗಿಬಿಟ್ಟಿದೆ ಅನ್ನೋವಾಗ, ಬಿಕಾಸ್ ಆ ಟೈಮಲ್ಲಿ ಸಬ್ಜೆಕ್ಟ್ನ ತೊಗೊಂಡಾಗ ಅಷ್ಟು ಪ್ರೊಡಕ್ಟಿವಿಟಿ ಇರಲ್ಲ. ಸೊ ಯು ಥಿಂಕ್, ಅಂದರೆ ನೀವು ಯಾವಾಗ ಆ್ಯಕ್ಟಿವ್ ಆಗಿರ್ತೀರಾ, ಯಾವಾಗ ಸ್ವಲ್ಪ ಇನ್ಆ್ಯಕ್ಟಿವ್ ಮೋಡಿಗೆ ಹೋಗ್ತೀರಾ ಅಂತ ನೋಡಿಕೊಂಡು ಎವ್ರಿ ಡೇ 2 ಟೆಸ್ಟ್ ಪ್ರಾಕ್ಟೀಸ್ ಮಾಡೋದು ಕಂಪಲ್ಸರಿ. ಇಟ್ ಇಸ್ ಅ ಮಸ್ಟ್. ಯಾಕೆ ಅಂತಂದರೆ, ಆ್ಯಂಡ್ ಪ್ರಿಫರೇಬಲಿ ಅಲ್ಲಿ ಎಕ್ಸಾಮಲ್ಲಿ ಏನು ಟೈಮಿಂಗ್ಸ್ ಇರುತ್ತೆ, ಲೈಕ್ 10 to 12 ಆ್ಯಂಡ್ 2 to 4, ಈ ಟೈಮಲ್ಲೇ ತಗೊಳ್ಳಿ. ಲೈಕ್ ಪೇಪರ್ 1ನ ಈ ಟೈಮಲ್ಲಿ ತಗೊಳ್ಳಿ, ಪೇಪರ್ 2ನ ಈ ಟೈಮಲ್ಲಿ ತಗೊಳ್ಳಿ. ಸೊ ದ್ಯಾಟ್ ಸೈಕಲಾಜಿಕಲಿ ಯೋರ್ ಬ್ರೈನ್ ವಿಲ್ ಬಿ ಟ್ಯೂನ್ಡ್ ಟು ದ್ಯಾಟ್ ಸೆನಾರಿಯೋ ಆನ್ ದ ಎಕ್ಸಾಮಿನೇಷನ್ ಡೇ. ಬಿಕಾಸ್ ಅವತ್ತು ಎಕ್ಸಾಮಿನೇಷನ್ ದಿನ ನಿಮ್ಗೆ ಅಷ್ಟು ಸ್ಟ್ರೆಸ್ ಝೋನ್ಗೆ ಬರೋದಿಲ್ಲ. ಈ ಥರ ಪ್ರಾಕ್ಟೀಸ್ ಮಾಡಿದಾಗ ಏನಾಗುತ್ತೆ ಅಂದರೆ, ಇಟ್ ವಿಲ್ ಬಿ ಜಸ್ಟ್ ಲೈಕ್ ಅನದರ್ ಟೆಸ್ಟ್ ಸೀರೀಸ್ ಫಾರ್ ಯು. ಓಕೆ, ಆ ಬ್ರೈನ್ ಅದಕ್ಕೆ ಟ್ಯೂನ್ ಆಗಿಬಿಟ್ಟಿರುತ್ತೆ. ಓಕೆ, ಪೇಪರ್ 1 ಈ ಟೈಮಿಗೆ ಪೇಪರ್ 1, ಈ ಪೇಪರ್ 1ಅಲ್ಲಿ ಇಷ್ಟಿಷ್ಟು ಈ ಸಬ್ಜೆಕ್ಟ್ಸ್ ಬರುತ್ತೆ, ಈ ಥರ ಸೆಟ್ ಆಫ್ ಕ್ವೆಶನ್ಸ್ ಇತ್ತು. ಸೊ ದಟ್ ವಿಲ್ ಡೆಫಿನೆಟ್ಲಿ ಹೆಲ್ಪ್ ಯು. ಸೊ ಪ್ರಾಬಬ್ಲಿ ಟೆಸ್ಟ್ ಸೀರೀಸ್ನ ಆ ಟೈಮಿಗೆ ತಗೊಳ್ಳಿ, ಇಲ್ಲ ನಿಮ್ಗೆ ಯಾವ ಟೈಮ್ ಕಂಫರ್ಟಬಲ್ ಅನ್ಸುತ್ತೋ ಆ ಟೈಮಿಗೆ ತಗೊಳ್ಳಿ. ನೆಕ್ಸ್ಟು ಟೆಸ್ಟ್ ಸೀರೀಸ್ ಆದಮೇಲೆ ಕರೆಂಟ್ ಅಫೇರ್ಸ್. ಸ್ಟೂಡೆಂಟ್ಸ್ ತುಂಬ ತಲೆ ಕೆಡಿಸ್ಕೊಳ್ಳೋದು ಕರೆಂಟ್ ಅಫೇರ್ಸ್ ಬಗ್ಗೆ. ಎಷ್ಟು ಓದೋದು? ಫಸ್ಟ್ ಕ್ವೆಶನ್, ಎಷ್ಟು, ಯಾವ ಮಂತಿಂದ, ಆಮೇಲೆ ರಿವಿಷನ್ ಹೆಂಗೆ, ರಿವಿಷನ್ ಬೇಕಾ, ಈಸ್ ರಿವಿಷನ್ ರಿಕ್ವೈರ್ಡ್, ಈ ಥರ ಕ್ವಶನ್ಸ್ ಕೇಳ್ತಾರೆ. ಸಿ, ಈಗ ಎಷ್ಟು ಓದೋದು ಅನ್ನೋದನ್ನ ನಾವು ಯಾವತ್ತೋ ಚರ್ಚೆ ಮಾಡಿಬಿಟ್ಟಿದ್ದೀವಿ. ವಿ ಡಿಸೈಡೆಡ್ ಲೈಕ್ 12 ತಿಂಗಳದು ಅಟ್ಲೀಸ್ಟ್ 1 year ಆಫ್ ಕರೆಂಟ್ ಅಫೇರ್ಸ್. ಈಗ ಆಗಸ್ಟಲ್ಲಿ ನಾವು ಎಕ್ಸಾಮ್ ಬರಿತಿದ್ದೀವಿ ಅಂದರೆ ಅಟ್ಲೀಸ್ಟ್ ಲಾಸ್ಟ್ ಆಗಸ್ಟ್ 2023 ಇವಾಗಿನ ತನಕನೂ ನಾವು ಕರೆಂಟ್ ಅಫೇರ್ಸು ರೆಡಿ ಇರಬೇಕು ಅಂತ ಡಿಸ್ಕಷನ್ ಮಾಡಿದ್ದೀವಿ. ಸೊ 1 year ಆಫ್ ಕರೆಂಟ್ ಅಫೇರ್ಸ್. ನೆಕ್ಸ್ಟು ಯಾವ ಸೋರ್ಸ್ ಓದೋದು? ಈಗಾಗಲೇ ನಿಮ್ಗೆ ಗೀರ್ಸ್ ಎಲ್ಲ ಹೇಳುವಂಥ ಟೈಮ್ ಅಂತೂ ಇದಲ್ಲ. ನೀವು ಯಾವ ಸೋರ್ಸಿಂದ ಕರೆಂಟ್ ಅಫೇರ್ಸ್ನ ಓದಿದ್ರೋ ಸ್ಟಿಕ್ ಟು ದಟ್ ಸೋರ್ಸ್, ಡೋಂಟ್ ಚೇಂಜ್ ಯುವರ್ ಸೋರ್ಸ್. ನಾವು ಈಗ ನೀವು ಯಾವುದೋ ಒಂದು ಆನ್ಲೈನ್ದು ಯಾವುದೋ ಒಂದು ಕಂಪೈಲೇಷನ್ ನೋಡಿದ್ದೀರಾ, ಅಥವಾ ನೀವು ಯಾವುದೋ ಅಕಾಡೆಮಿಗೆ ಹೋಗ್ತಾ ಇರ್ತೀರಾ, ಆ ಅಕಾಡೆಮಿಲಿ ನಿಮ್ಗೆ ಏನೋ ಒಂದು ಕಂಪೈಲೇಷನ್ ಕೊಟ್ಟಿದ್ದಾರೆ ಅಂದರೆ ಸ್ಟಿಕ್ ಟು ದಟ್. ಜಸ್ಟ್ ಬಿಕಾಸ್ ಓಕೆ ಈಗಿನ್ನ ಟೈಮ್ ಇದೆ, ನಾನು ನಮ್ಮ ಅಕಾಡೆಮಿಲಿ ಕೊಟ್ಟಿರೋದನ್ನ ಮುಗಿಸ್ಬಿಟ್ಟಿದ್ದೀನಿ, ಅಥವಾ ಆನ್ಲೈನ್ ನಾನು ಓದಿರೋದನ್ನ ಮುಗಿಸ್ಬಿಟ್ಟಿದ್ದೀನಿ, ಇನ್ನೊಂದು ಯಾವುದಾದ್ರೂ ಹೊಸ ತೊಗೊಂಡು ಓದೋಣ ಅನ್ನೋದು ದಯವಿಟ್ಟು ಮಾಡೋಕ್ಕೆ ಹೋಗಬೇಡಿ. ಬಿಕಾಸ್ ದಟ್ ವಿಲ್ ಕಿಲ್ ಯೋರ್ ಟೈಮ್, ದಟ್ ವಿಲ್ ಕಿಲ್ ಯೋರ್ ಎನರ್ಜಿ. ಆಯಿತು, ಇವಾಗ ನೀವು ಹೊಸ ಓದಿದ್ರೂ ಸಹ ನಿಮ್ಗೆ ರಿವಿಷನ್ಗೆ ಟೈಮ್ ಆಗಲ್ವಲ್ಲ. ಸೊ ನೀವೇನು ಓದಿದಿರೋ ಸೇಮ್ ಸೋರ್ಸ್ನ ರಿವಿಷನ್ ಮಾಡಿ. ರಿವಿಷನ್ ಅಂತ ಅಂದಾಗ ಈಗ ನೋಡಿ, ನೀವು ಫಸ್ಟ್ ಟೈಮ್ ಒಂದು ಮ್ಯಾಗ್ಝಿನ್ನ ಓದೋದಕ್ಕೆ ಪ್ರಾಬಬ್ಲಿ ಅಟ್ಟೆ ಸ್ಟ್ರೆಚ್ ನಾನು ಒಂದೇ ದಿನದಲ್ಲಿ ಓದ್ತೀನಿ ಅಂದರು 120 pages, ರಫ್ಲಿ 120 to 140 pages ಇರುತ್ತೆ ಒಂದು ಮ್ಯಾಗ್ಝಿನಲ್ಲಿ. ಸೊ ಒಂದು 3 hours ಓದಿ ಮುಗಿಸ್ಬೋದು. ಸೊ ನೀವು ಈಗ ಬರೀ ಫಸ್ಟ್ ರೀಡಿಂಗಲ್ಲಿ ಇರಲ್ಲ, ಪ್ರಾಬಬ್ಲಿ ಫಸ್ಟ್ ರೀಡಿಂಗ್ 3 hours ಆಗುತ್ತೆ,
ಸೆಕೆಂಡ್ ರೀಡಿಂಗ್ 1-2 hours. ಸೊ ಥರ್ಡ್ ರೀಡಿಂಗ್ ಒಂದು 1.5 hour ಅಂತ ಅನ್ಕೊಂಡ್ರು ಆರಾಮಾಗಿ ನಾವೇನು 12 ತಿಂಗಳು ಮ್ಯಾಗ್ಝಿನ್ ಓದಿದೀವೋ ಒಂದು ದಿನಕ್ಕೆ ಪ್ರಾಬಬ್ಲಿ, ಈಗ ನೋಡಿ ಮಾಕ್ ಟೆಸ್ಟು 2 ಆಯಿತು, ಕರೆಂಟ್ ಅಫೇರ್ಸ್ ಮ್ಯಾಗ್ಝಿನ್ 2 months. ಒಂದು ದಿನಕ್ಕೆ 2 months ಮ್ಯಾಗ್ಝಿನ್ ನೀವು ಈಸಿಲಿ ರಿವೈಸ್ ಮಾಡಲೇಬೋದು, ಈಸಿಲಿ ಮಾಡ್ಬೋದು. ಓಕೆ ನಂಗೆ 1.5 hour ಅಲ್ಲಿ ಮಾಡೋಕ್ಕಾಗಲ್ಲ ಮೇಡಮ್, ನಂಗೆ 2 hours ಬೇಕು ಅಂದ್ರೂ ಸಹ ಯು ಗೆಟಿಂಗ್ 2 + 2 4 hours. ಆ್ಯಂಡ್ 4 hours ಅಲ್ಲಿ ನಿಮ್ಮದು ಔಟ್ಪುಟ್ ರೇಷೋ ಏನಿದೆ, ಯು ಆರ್ ರಿವೈಸಿಂಗ್ ಹೋಲ್ 2 months ಆಫ್ ಕರೆಂಟ್ ಅಫೇರ್ಸ್ ಅಪಾರ್ಟ್ ಫ್ರಮ್ ಡೂಯಿಂಗ್ ಯುವರ್ ಮಾಕ್ ಟೆಸ್ಟ್ಸ್. ಆಮೇಲೆ ಮಾಕ್ ಟೆಸ್ಟ್ಸ್ಗೆ ಹೌದು ಎಕ್ಸಾಮಲ್ಲಿ 2 hours ಇರುತ್ತೆ, ಬಟ್ ಐ ಆಮ್ ಶೋರ್ ಬೈ ನಾವು ನಿಮ್ಮದು ಸ್ಪೀಡ್ ಅಥವಾ ಟೈಮ್ ಕನ್ಸಂಪ್ಷನ್ ಕಮ್ಮಿ ಆಗಿರುತ್ತೆ. ಅಂದರೆ 2 hours ಮುಗಿಸೋದು ಅಥವಾ 2 hours ಟೈಮ್ ಕೊಟ್ಟರು ನಂಗೆ ಸಾಲ್ತಿಲ್ಲ ಅನ್ನೋ ಪರಿಸ್ಥಿತಿಲಿ ನೀವಿಲ್ಲ ಅಂತ ಅನ್ಕೊಳ್ತೀನಿ. ಬಿಕಾಸ್ ಆನ್ ಆನ್ ಆವ್ರೇಜ್ ಒಬ್ಬ ಒಳ್ಳೆ ಸ್ಟೂಡೆಂಟ್, ಚೆನ್ನಾಗಿ ಓದಿರೋರು, ನಾರ್ಮಲ್ ಸ್ಟೂಡೆಂಟ್ 1.5 hours ಮುಗಿಸ್ತಾ ಇದ್ದಾರೆ ಮಾಕ್ ಟೆಸ್ಟ್ನ. ಸೊ 1.5 hour, ಐಡಿಯಲಿ ಇಟ್ ಇಸ್ 1.5 hour, ಬಟ್ ಯಾರು 1.5 hour ಅಲ್ಲಿ ಮುಗ್ಸೋಕ್ಕಾಗ್ತಿಲ್ವೋ ಯು ನೀಡ್ ನಾಟ್ ವರಿ, 2 hours ಅಲ್ಲಿ ಮುಗಿಸಿ, 2 hours ಜಾಸ್ತಿ ಟೈಮ್ ತೊಗೋಬೇಡಿ. ಸೊ ಓಕೆ, ಈಗ ಮಾಕ್ ಟೆಸ್ಟ್ ಆಯಿತು, ಕರೆಂಟ್ ಅಫೇರ್ಸ್ ಮ್ಯಾಗ್ಝಿನ್ ಆಯಿತು. ನೆಕ್ಸ್ಟ್ ಸಬ್ಜೆಕ್ಟ್ ಅಂತ ಬಂದಾಗ, ಓಕೆ ನೀವು ಹೇಳಿದ್ರಿ ಲೈಕ್ ಮೇಡಮ್ ನೀವು ಹೇಳಿದ್ರಿ ಯಾವುದು ಅಂದರೆ ಫಸ್ಟಿಂದ ಓದ್ಕೊಂಡು ಕುತ್ಕೊಳ್ಳೋಕ್ಕಾಗೋದಿಲ್ಲ, ಹೊಸ ಬುಕ್ ಓದ್ಕೊಂಡು ಕುತ್ಕೊಳ್ಳೋಕ್ಕಾಗಲ್ಲ. ಎಸ್, ಫಸ್ಟಿಂದ ಓದೋಕ್ಕಾಗೋದಿಲ್ಲ, ಹೊಸ ಬುಕ್ ಓದೋಕ್ಕಾಗೋದಿಲ್ಲ. ಬಟ್ ನೀವು ಏನು ಓದಿದಿರೋ ಅದೇ ಬುಕ್ನು ಎಲ್ಲ ಓದೋಕ್ಕಾಗೋದಿಲ್ಲ. ಲೆಟ್ಸ್ ಬಿ ವೆರಿ ಪ್ರಾಕ್ಟಿಕಲ್. ಈಗ ಆಲ್ಮೋಸ್ಟ್ 7 to 8 ಸಬ್ಜೆಕ್ಟ್ಸ್ ಓದಿರ್ತೀರ, ಎಲ್ಲ ಸಬ್ಜೆಕ್ಟ್ಸ್ನು ತಿರ್ಗಾ ಫಸ್ಟಿಂದ ನಾನು ಓದ್ತೀನಿ, ಬುಕ್ 1 ಬುಕ್ 2 ಬುಕ್ 3 ಇದ್ರೆ ಅದನ್ನು ಓದ್ತೀನಿ, NCERT ಓದ್ತೀನಿ, ಸ್ಟ್ಯಾಂಡರ್ಡ್ ಬುಕ್ ಓದ್ತೀನಿ ಅನ್ನೋದು ಇಟ್ ಇಸ್ practically not feasible at this point of time. Maybe someone among you is able to do it, but most of us will not be able to do it. So hangidag enagatte, ಈಗ you start prioritizing the subject based on the number of questions. Examination ಅಲ್ಲಿ ಯಾವ ಸಬ್ಜೆಕ್ಟ್ ಇಂದ ಬರುತ್ತೆ ನಿಮಗೆ ಒಳ್ಳೆ ಕ್ವೆಶ್ಚನ್ಸ್, ಜಾಸ್ತಿ ನಂಬರ್ ಆಫ್ ಕ್ವೆಶ್ಚನ್ಸ್, ಮತ್ತೆ ವಿಚ್ ಇಸ್ ಸ್ಕೋರಿಂಗ್. ಈಗ ನೋಡಿ, ಫಾರ್ ಇಫ್ ಐ ವಾಸ್ ಇನ್ ಯೋರ್ ಪೊಸಿಷನ್, ಇಟ್ ವುಡ್ ಬಿ ಪಾಲಿಟಿ, ಎಕನಾಮಿ, geography, ecology, history, modern India, Karnataka history, science and technology. ಮೇಡಮ್ ಆಲ್ಮೋಸ್ಟ್ ಎಲ್ಲ ಸಬ್ಜೆಕ್ಟು ಬರ್ಬಿಟ್ಟಿದ್ದೀರಾ, ಇನ್ನು ಯಾವ್ದು ಬಿಟ್ಟಿದ್ದೀರಾ ಅಂತ ಅನ್ಕೋಬೇಡಿ. ಐ ವಿಲ್ ಟೆಲ್ ಯು ಇನ್ ದಿಸ್ ಆಲ್ಸೋ. ಈಗ ಪಾಲಿಟಿ ಅಂತ ಬಂದಾಗ, ಇಡೀ ಲಕ್ಷ್ಮೀಕಾಂತ್ ಬುಕ್ಕಲ್ಲಿ ನಿಮ್ಗೇನು, ಇಡೀ ಲಕ್ಷ್ಮೀಕಾಂತ್ ಬುಕ್ಕೇ ನನಗೆ ಕ್ಲಾರಿಟಿ ಇಲ್ಲ, ನಾನೊಂದು 10 ಸಲ ಓದಿದ್ದೀನಿ ಅನ್ನೋ ಪರಿಸ್ಥಿತಿಲಂತೂ ನೀವು ಯಾರೂ ಇರೋದಿಲ್ಲ. ಸೊ ಆ ಪಾಲಿಟಿ ಲಕ್ಷ್ಮೀಕಾಂತ್ ಬುಕ್ಕಲ್ಲಿ ಯಾವುದೋ ಒಂದು ಏರಿಯಾ, ಪ್ರಾಬಬ್ಲಿ ಯೂನಿಯನ್ ಗೌರ್ಮೆಂಟು, ಅಥವಾ ಆ ಯೂನಿಯನ್ ಗೌರ್ಮೆಂಟಲ್ಲಿ ಪ್ರಾಬಬ್ಲಿ ಪಾರ್ಲಿಮೆಂಟ್ ಚಾಪ್ಟರ್ ಇರ್ಬೋದು, ಅಥವಾ ಸೆಂಟರ್ ಸ್ಟೇಟ್ ರಿಲೇಷನ್ಶಿಪ್ ಇರ್ಬೋದು, ಅಥವಾ ಕಾನ್ಸ್ಟಿಟ್ಯೂಷನಲ್ ಬಾಡೀಸ್, ನಾನ್ ಕಾನ್ಸ್ಟಿಟ್ಯೂಷನಲ್ ಬಾಡೀಸ್, ಸ್ವಲ್ಪ ಕನ್ಫ್ಯೂಷನ್ ಇದೆ, ಕಾನ್ಸ್ಟಿಟ್ಯೂಷನಲ್ ಯಾವುದು ಗೊತ್ತಿಲ್ಲ, ಸ್ಟ್ಯಾಟ್ಯುಟರಿ ಯಾವುದು ಗೊತ್ತಾಗ್ತಿಲ್ಲ, ಆಮೇಲೆ ಎಲೆಕ್ಷನ್ ರಿಲೇಟೆಡ್ ನಿಮ್ಗೇನೋ ಒಂದಷ್ಟು ಡೌಟ್ಸ್ ಇದೆ, ಅಥವಾ ಚಾಪ್ಟರ್ 1 ಅದು ತುಂಬ ಆಕ್ಟ್ಸ್ ಇದೆ, ಸೊ ಅದು ಫ್ಯಾಕ್ಚುಯಲ್ ಇದೆ ಚಾಪ್ಟರ್ 1, ಆ ಚಾಪ್ಟರ್ 1 ನಂಗೆ ರೀಕಾಲ್ ಆಗ್ತಿಲ್ಲ, ಅಥವಾ ಫಂಡಮೆಂಟಲ್ ರೈಟ್ಸ್ ಚಾಪ್ಟರ್ ರೀಕಾಲ್ ಆಗ್ತಿಲ್ಲ ಅನ್ನೋರು, ಯು ಸಿಟ್ ಅಂಡ್ ಲಿಸ್ಟ್ ಡೌನ್ ದ ನಂಬರ್ ಆಫ್ ಟಾಪಿಕ್ಸ್, ಅಥವಾ ಯಾವ ಟಾಪಿಕ್ಸ್, ಪ್ರಾಬಬ್ಲಿ ಒಂದು 10-15 ಟಾಪಿಕ್ ಇರುತ್ತಷ್ಟೇ ಆ ಇಡೀ ಬುಕ್ಗೆ. ನೀವು ಇವತ್ತಿನವರೆಗೂ ತುಂಬ ಚೆನ್ನಾಗಿ ಓದಿ ಟೆಸ್ಟ್ ಸೀರೀಸ್ ಎಲ್ಲ ಬರ್ದಿದ್ದೀರಾ, ಒಂದು 2-3 ಸಲ ರಿವಿಷನ್ ಮಾಡಿದ್ದೀರಾ ಅಂತಂದರೆ ನಾಟ್ ಮೋರ್ ದೆನ್ 15-20 ಟಾಪಿಕ್ಸ್. ಸೊ ಆ ಥರ ಟಾಪಿಕ್ಸ್ನ ಮಾತ್ರ ಲಿಸ್ಟ್ ಡೌನ್ ಮಾಡಿಕೊಂಡು ಆ ಟಾಪಿಕ್ಸ್ನ ಮಾತ್ರ ರಿವಿಷನ್ ಮಾಡಿ ಅಂಟಿಲ್ ಯು ಗೆಟ್ ಕ್ಲಾರಿಟಿ. ಓಕೆ, ಸೊ ಪಾಲಿಟಿಲ್ ಆ ರೀತಿ. ಎಕಾನಮಿ ಪ್ರಾಬಬ್ಲಿ ಬ್ಯಾಂಕಿಂಗ್, ಆಮೇಲೆ ಪ್ಲಾನಿಂಗ್, ಆ ಥರ ಟಾಪಿಕ್ಸ್ ಯು ಕ್ಯಾನ್ ಚೂಸ್ ಇಟ್, ಲೈಕ್ GDP, GNP, GSTP, ಆ ಥರ ಲೈಕ್ ಎವರ್ಗ್ರೀನ್ ಟಾಪಿಕ್ಸ್, ಲೈಕ್ ಎಲ್ಲಿಂದ ಕ್ವೆಶನ್ ಶಾರ್ಟಾಗಿ ಬರುತ್ತೆ ಅನ್ನೋ ಟಾಪಿಕ್ಸ್ನ ಒಂದು 7-8 ಟಾಪಿಕ್ಸ್ ಇದೆ ಅಷ್ಟೇ ಎಕನಾಮಿನಲ್ಲಿ ಆ ಥರ. ಸೊ ಆ ಥರ ಟಾಪಿಕ್ಸ್ನ ಚೂಸ್ ಮಾಡಿಕೊಂಡು ಯು ಕ್ಯಾನ್ ಗಿವ್ 1 day, 1 ದಿನ ಪಾಲಿಟಿಗೆ, 1 ದಿನ ಎಕನಾಮಿಗೆ, 1 ದಿನ ಜಾಗ್ರಫಿ, 1 ದಿನ ಎಕಾಲಜಿ, 1 ದಿನ ಹಿಸ್ಟ್ರಿ, 1 ದಿನ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ. ಜೊತೆಗೆ ಡೈಲಿ ನೀವು ಮಾರ್ಕ್ಸ್ನ ಮಾಡ್ಕೊಳ್ಳಿ, ಮತ್ತು ಕರೆಂಟ್ ಅಫೇರ್ಸ್ ಮ್ಯಾಗ್ಝಿನ್ನ ರಿವಿಷನ್ ಮಾಡ್ಕೊಳ್ಳಿ. ಅಥವಾ ನನಗೆ ಪಾಲಿಟಿಗೆ 1 ದಿನ ಬೇಕು, ಇನ್ನು ಜಾಗ್ರಫಿ ಎಕಾಲಜಿಗೆ 1 ದಿನ ಬೇಡ, ನಂಗೆ ಅರ್ಧ ದಿನ ಸಾಕು ಅನ್ನೋರು ಯು ಕ್ಯಾನ್ ಕ್ಲಬ್ 2 ಸಬ್ಜೆಕ್ಟ್ಸ್. ಬಟ್ ಈಗ ನೀವು ಬರೀ ರ್ಯಾಪಿಡ್ ರಿವಿಷನ್ ಮಾಡ್ತೀರಾ ಅಷ್ಟೇ, ಅಂದರೆ ಪೇಜ್ ತಿರುಗಿಸೋದು ಸುಮ್ಮನೆ, ಅಂದರೆ ಸುಮ್ಮನೆ ಪೇಜ್ ತಿರುಗಿಸೋದಲ್ಲ. ಓಕೆ, ಆ ಪೇಜ್ ನೋಡಿದ ತಕ್ಷಣ ಇದರಲ್ಲಿ ಏನು ಟಾಪಿಕ್ ಇದೆ, ಇದು ನನಗೆ ಗೊತ್ತಿದೆ, ಅಥವಾ ಗೊತ್ತಿಲ್ಲ ಅಂದರೆ ಏನಾದರೂ ಕನ್ಫ್ಯೂಷನ್ ಆಗಿದ್ರೆ, ಅಥವಾ ಯಾವುದಾದ್ರೂ ಫ್ಯಾಕ್ಟ್ಸ್ ನೀವು ಮರ್ತೋಗಿದ್ರೆ ಅಂದರೆ ಅದನ್ನು ಮಾತ್ರ ನೋಡ್ಕೊಳ್ತೀರಾ. ಸೊ ಪ್ರಾಬಬ್ಲಿ ಒಂದು ಡೈಲಿ ಇಫ್ ಯು ಸಿಟ್ ಫಾರ್ ಸಮ್ 8 to 10 hours ಯು ಕ್ಯಾನ್ ಫಿನಿಶ್, ಎಲ್ಲ ಫಿಟ್ ಇನ್ ಮಾಡ್ಬೋದು. ಈಗ ಇದಕ್ಕೆ ಒಂದು 4 hours, ಇದಕ್ಕೆ ಒಂದು 1.5 hours. ಓಕೆ, ಅರ್ಧ ದಿನ
ನಾನು ಕರೆಂಟ್ ಅಫೇರ್ಸ್ ರಿವಿಷನ್ ಮತ್ತು ಮಾರ್ಕ್ಸ್ಗೆ ಅರ್ಧ ದಿನ ಕೊಡ್ತೀನಿ ಅಂತಂದ್ರೂ ಇನ್ನು ಅರ್ಧ ದಿನದಲ್ಲಿ ಇದನ್ನು ರಿವಿಷನ್ ಮಾಡಿಕೊಂಡು ಮುಗಿಸ್ಬೋದು. ಓಕೆ, ಆ್ಯಂಡ್ ಐ ಆಮ್ ಶೋರ್ ನೀವೆಲ್ಲರೂ ಎಕನಾಮಿಕ್ ಸರ್ವೆನ ಚೆನ್ನಾಗಿ ರಿವೈಸ್ ಮಾಡ್ಕೊಂಡಿದ್ದೀರಾ ಅಂತ ಅಂದ್ಕೊಳ್ತೀನಿ. ಸ್ಟಾರ್ ಮಾರ್ಕ್ ಫಾರ್ ಎಕನಾಮಿಕ್ ಸರ್ವೆ ಮತ್ತು ಸಿ ಸ್ಯಾಟು. ಸಿ ಸ್ಯಾಟ್ ಏನಕ್ಕೆ ಅಂದರೆ ಸಿ ಸ್ಯಾಟಿಂದ ಒಂದು 30 ಕ್ವಶನ್ ಆದರೂ ಬರುತ್ತೆ. ಈಸಿ, ಶಾರ್ಟ್, ಕರೆಕ್ಟ್ ಅಂದರೆ ಕರೆಕ್ಟ್, ಕಾನ್ಸೆಪ್ಟ್ ಗೊತ್ತಿದ್ರೆ ನ್ಯೂಮರಿಕಲ್ಸ್ ಇರ್ಬೋದು ಅಥವಾ ಪ್ಯಾಸೇಜಸ್ ಇರ್ಬೋದು, ಈಸಿ ಇರುತ್ತೆ. ಲೈಕ್ ಸಿ ಸ್ಯಾಟ್ ವಿಲ್ ಬಿ ಡೂಯಬಲ್ ಓನ್ಲಿ. ಓಕೆ, ಡೋಂಟ್ ಬಿ ಕ್ಯಾರಿಡ್ ಅವೇ ಲೈಕ್ ಓಕೆ ಸಿ ಸ್ಯಾಟ್ ಅಂತ ಭಯಪಡೋ ಅವಶ್ಯಕತೆ ಏನಿಲ್ಲ. ಆ್ಯಂಡ್ ಲೈಕ್ UPSC, ದಿಸ್ ಇಸ್ ನಾಟ್ ಎಂಟೈರ್ಲಿ, ಪೇಪರ್ 2 ಇಸ್ ನಾಟ್ ಎಂಟೈರ್ಲಿ ಅಬೌಟ್ ಸಿ ಸ್ಯಾಟ್. ಸೊ ಡೈಲಿ ಪ್ರಾಕ್ಟೀಸ್ ಮಾಡಿ, ಒನ್ ಅವರ್ ಸಿ ಸ್ಯಾಟ್ ಪ್ರಾಕ್ಟೀಸ್ ಮಾಡಿ, ಸೊ ದಟ್ ಟಚಲ್ಲಿ ಇರುತ್ತೆ. ಈಗ ಸೇ ಫಾರ್ ಎಕ್ಸಾಂಪಲ್ ದರ್ ಇಸ್ ಅ ಕ್ವೆಶನ್ ಆನ್ ಫಿಬೊನಾಚಿ ನಂಬರ್ಸ್. ಅಲ್ಲಿ ನಿಮಗೆ ಕಾನ್ಸೆಪ್ಟ್ ಗೊತ್ತಿರುತ್ತೆ, ಫಿಬೊನಾಚಿ ನಂಬರ್ ಅಂದ್ರೆ ಏನು ಅಂತ ನಿಮ್ಗೆ ಕಾನ್ಸೆಪ್ಟ್ ಗೊತ್ತಿರುತ್ತೆ. ಅಲ್ಲಿ ಎಕ್ಸಾಮಿನೇಷನ್ ಅಲ್ಲಿ ಯು ಶುಡ್ ಗೆಟ್ ಇನ್ ಟು ದಟ್ ಮೋಡ್. ಅಂದ್ರೆ ಅದು ನಿಮ್ ತಲೆಗೆ ಫ್ಲಾಶ್ ಆಗಬೇಕು ಅದು. ಸೊ ಅದು ಎಕ್ಸಾಮಿನೇಷನ್ ಅಲ್ಲಿ ಹೋಗಿ ಫ್ಲಾಶ್ ಮಾಡ್ಕೊಳ್ತೀನಿ ಅನ್ನೋದು ಬೇಕಾಗಿಲ್ಲ. Because we all have very limited brain capacity. So probably every day, probably in the night when you are sleeping or when you are drowsing, ಅಥವಾ ಬರೀ ಸಬ್ಜೆಕ್ಟ್ಸು ಫ್ಯಾಕ್ಟ್ಸು ಫಿಗರ್ಸು ಓದಿ ಸಾಕಾಗ್ಬಿಟ್ಟಿದೆ ಅಂದಾಗ 1 hour ಆಫ್ ಸಿ ಸ್ಯಾಟ್ ಪ್ರಾಕ್ಟೀಸ್ ಮಾಡಿದ್ರೆ ಟಿಲ್ ಇನ್ನೊಂದು 10 ದಿನ ಪ್ರಾಕ್ಟೀಸ್ ಮಾಡ್ಕೊಂಡ್ರು ದಟ್ ಇಸ್ ಮೋರ್ ದೆನ್ ಎನಫ್. ಇವತ್ತಿನವರೆಗೂ ಮೇಡಮ್ ನಾನು ಸಿ ಸ್ಯಾಟ್ ಶುರುನೇ ಮಾಡಿಲ್ಲ ಅಂತಂದ್ರೂ ಇವತ್ತಿಗೆ ನೀವು ಶುರು ಮಾಡಿದ್ರು ಸಿ ಸ್ಯಾಟ್ ಇಸ್ ಡೂಯಬಲ್ ಮಾಡ್ಬೋದು. ಪಿಕಪ್ UPSC ಪೇಪರ್ಸ್ ಅಥವಾ KPS ಇದೆ, ಒಂದು 3-4 ವರ್ಷದ ಪೇಪರ್ಸ್ ಸಿಗುತ್ತೆ ನಿಮಗೆ ಸಿ ಸ್ಯಾಟ್ಗೆ. ನೋಡಿ ಯಾವ ಥರ ಕ್ವಶನ್ಸ್ ಬಂದಿದೆ, ಸ್ಟ್ಯಾಂಡರ್ಡ್ ಏನು, ಡೈರೆಕ್ಷನ್ ಮೇಲೆ ಒಂದು ಕ್ವಶನ್ ಇರುತ್ತೆ, ಬ್ಲಡ್ ರಿಲೇಷನ್ ಮೇಲೆ ಕ್ವಶನ್ ಇರುತ್ತೆ, ಸೀಟಿಂಗ್ ಅರೇಂಜ್ಮೆಂಟ್ಸ್ ಇರುತ್ತೆ, ಪ್ಯಾಸೇಜಸ್ ಇರುತ್ತೆ, ಸಿಂಪಲ್ ಇಂಟ್ರೆಸ್ಟ್, ಕಾಂಪೌಂಡ್ ಇಂಟ್ರೆಸ್ಟ್, ಇವೆಲ್ಲ ಲೈಕ್ ಯು ಕ್ಯಾನ್ ಗೆಸ್ ದ ಟಾಪಿಕ್ಸ್. ಅದು ಮಾಡ್ಕೊಂಡ್ರೆ ಬಂದೇ ಬಿಡುತ್ತಲ್ವ. ಒಂದು ಫಾರ್ಮುಲಾ ಇರುತ್ತೆ ಅಥವಾ ಒಂದೇನೋ ಒಂದು ಕಾನ್ಸೆಪ್ಟ್ ಇರುತ್ತೆ, ಅದು ಮಾಡ್ಕೊಂತು ಅಂತಂದ್ರೆ ಸಿ ಸ್ಯಾಟ್ ಇಸ್ ಆಲ್ಸೋ ಡೂಯಬಲ್. ಎಕನಾಮಿಕ್ ಸರ್ವೆ ವೆರಿ ವೆರಿ ಇಂಪಾರ್ಟೆಂಟ್. ಬಿಕಾಸ್ ದ ನಂಬರ್ ಆಫ್ ಕ್ವೆಶನ್ಸ್ ಅದರಿಂದ ತುಂಬ ಜಾಸ್ತಿ ಬರುತ್ತೆ. ಆ್ಯಂಡ್ ಈಗ ಐ ಥಿಂಕ್ ಮೋಸ್ಟ್ ಆಫ್ ದಿ ಅಕಾಡೆಮೀಸ್ ಎಲ್ಲರೂ ಫ್ರೀಯಾಗೆ ಮಾಡಿಬಿಟ್ಟಿದ್ದಾರೆ. ಲೈಕ್ ಎಕನಾಮಿಕ್ ಸರ್ವೆ ಇದು ಕ್ಲಾಸಸ್ ಮಾಡಿದ್ದಾರೆ, ಕನ್ಸೈಸ್ಡ್ ಮೆಟೀರಿಯಲ್ಸ್ ಬಿಟ್ಬಿಟ್ಟಿದ್ದಾರೆ. ನೀವೆಲ್ಲರೂ ಓದಿರ್ತೀರಾ ಅಂತ ಅನ್ಕೊಳ್ತೀನಿ. ಜಸ್ಟ್ ಅದನ್ನೊಂದ್ಸಲ ರಿವೈಸ್ ಮಾಡ್ಕೊಂಡು ಹೋಗಿ ಎಕ್ಸಾಮ್ಗೆ ಹೋಗೋಕ್ಕಿಂತ ಮುಂಚೆ. ಪ್ರಾಬಬ್ಲಿ ಈಗ ನಾನು ಲಾಸ್ಟ್ ಸ್ಲೈಡ್ ಪ್ರಕಾರ ಒಂದು 4-5-6 ಡೇಸೇ ಆಗುತ್ತೆ ಅದಕ್ಕೆಲ್ಲ ಅಂತ ಅನ್ಕೊಂಡ್ರು. ನಿಮ್ಮ ಹತ್ರ ಇನ್ನೂ ಟೈಮ್ ಇರುತ್ತೆ. ಅಟ್ಲೀಸ್ಟ್ 1 full day ಗಿವ್ ಇಟ್ ಫಾರ್ ಎಕನಾಮಿಕ್ ಸರ್ವೆ. ಇಟ್ ಇಸ್ ವರ್ತ್ ಇಟ್. 1 full day ಸಿಟ್ ಡೌನ್ ಆ್ಯಂಡ್ ನೀವೇನು ಎಕನಾಮಿಕ್ ಸರ್ವೆ ಓದಿದ್ದೀರಾ, ಏನು ಬೇರೆ ಅಂದರೆ ಕನ್ಸೈಸ್ಡ್ ಎಡಿಷನ್ ಓದಿದ್ರು ಅಥವಾ ಒರಿಜಿನಲ್ ಎಡಿಷನ್ನೇ ಓದಿದ್ರು, ಜಸ್ಟ್ ರಿವೈಸ್ ಆ್ಯಂಡ್ ಇಟ್ ಇಸ್ ವರ್ತ್ ಇಟ್. ಓಕೆ, ಇಷ್ಟೆಲ್ಲ ಆದಮೇಲೆ ಇನ್ನು ಜಾಸ್ತಿ ಓದೋದನ್ನ ಸ್ವಲ್ಪ ಕಮ್ಮಿ ಮಾಡ್ಕೊಂಡ್ಬಿಡ್ಬೇಕು. ಎಸ್ಪೆಷಲಿ ಲಾಸ್ಟ್ 2 days ಲೈಕ್ 25th ಆ್ಯಂಡ್ 26th ತುಂಬ ಓವರ್ ಬರ್ಡನ್ ಮಾಡ್ಕೋಬೇಡಿ. 26th ಅಂತೂ ಏನು ಓದಲೇಬೇಡಿ. ಬಿಕಾಸ್ ಇಷ್ಟು ದಿನ ಓದಿಲ್ಲದೆ ಇರೋದನ್ನ ಒಂದಿನದಲ್ಲಿ ಏನು ಮಾಡೋಕ್ಕಾಗತ್ತೆ ಅಲ್ವಾ. ಅದೊಂದು ಪಾಸಿಟಿವ್ ಆಗಿ ಹೇಳಬೇಕು ಅಂದರೆ ನೀವು ಇಷ್ಟು ದಿನ ಎಲ್ಲ ಮಾಡಿದ್ದೀರಾ. ಅಟ್ಲೀಸ್ಟ್ 1 day ಯು ಸಿಟ್ ಬ್ಯಾಕ್, ಯು ರಿಲ್ಯಾಕ್ಸ್, ಸ್ಟ್ರಾಟಜಿ ಮಾಡ್ಕೊಳ್ಳಿ ತಲೆಯಲ್ಲಿ. ಲೈಕ್ ನಾಳೆ ಎಕ್ಸಾಮಲ್ಲಿ ನಾನು ಏನು ಮಾಡಬೇಕು, ಯಾವ ರೀತಿ ಮಾಡಬೇಕು. ಸೊ ಐ ಆಮ್ ಶೋರ್ ಆ ವಿಡಿಯೋಸು ಎಷ್ಟೊಂದು ಯೂಟ್ಯೂಬಲ್ಲಿ ಇವಾಗ ಫೇಮಸ್ ಆಗಿದೆ, ಲೈಕ್ ಸರ್ಕ್ಯುಲೇಟ್ ಆಗ್ತಾ ಇದೆ. ಲೈಕ್ ಎಷ್ಟು ನಂಬರ್ ಆಫ್ ಕ್ವೆಶನ್ಸ್ನ ನೀವು ಅಟೆಂಡ್ ಮಾಡಬೇಕು. ಆಮೇಲೆ ನಿಮಗೆ ನಿಮ್ಮದೇ ಸ್ಟ್ರಾಟಜಿ ಇರಲಿ. ಯಾರಾದರೂ ಒಂದು ಸ್ಟ್ರಾಟಜಿನ ಹೇಳ್ತಾ ಇದ್ದಾರೆ ಅಂತಂದರೆ ಅದರಿಂದ ಎಷ್ಟು ಬೇಕೋ ಅಷ್ಟನ್ನು ತಗೊಳ್ಳಿ. ಬಿಕಾಸ್ ಐ ಆಸ್ ಅನ್ ಇಂಡಿವಿಜುವಲ್, ಐ ಆಸ್ ಅ ಪರ್ಸನ್, ಐ ಆಮ್ ಅ ಡಿಫ್ರೆಂಟ್ ಪರ್ಸನ್. ಸೊ ಐ ನೋ ಮೈ ಸ್ಟ್ರೆಂತ್, ಐ ನೋ ಮೈ ವೀಕ್ನೆಸ್. ಸೊ ಎಕ್ಸಾಕ್ಟ್ಲಿ ಒಬ್ರು ಹೇಳೋದನ್ನ ಕಾಪಿ ಮಾಡಕ್ಕೆ ಹೋಗಬೇಡಿ. ಡಿಟೋ ಡೋಂಟ್ ಟ್ರೈ ಟು ರೆಪ್ಲಿಕೇಟ್ ವಾಟ್ ಸಮ್ವನ್ ಇಸ್ ಆರ್ ಹೂ ಸಮ್ವನ್ ಇಸ್, ಬಿಕಾಸ್ ಯು ಆರ್ ನಾಟ್ ದಟ್ ಸಮ್ವನ್, ರೈಟ್? ಸೊ ನಿಮಗೇನು ಫಿಟ್ ಇನ್ ಆಗುತ್ತೋ ನಿಮ್ಮ ಒಂದು ಸ್ಟ್ರೆಂತ್ ಮತ್ತು ವೀಕ್ನೆಸ್ಗೆ ಅದನ್ನು ಮಾತ್ರ ತಗೊಳ್ಳಿ. ಸೊ 26th ಅಬ್ಸಲ್ಯೂಟ್ಲಿ ಏನು ಓದಬೇಡಿ. ಆಮೇಲೆ ಅದಕ್ಕಿಂತ ಮುಂಚೆ ಫಸ್ಟ್ ಆಫ್ ಆಲ್ ನೆನ್ನೆ KPSCದು ವೆಬ್ಸೈಟು ತುಂಬ ಸಮಸ್ಯೆ ಆಗಿದೆ. ಲೈಕ್ ಲೋಡ್ ಜಾಸ್ತಿ ಆಗಿದೆ ಸರ್ವರ್ಗೆ. ಸೊ ಅದು ಬಫರಿಂಗೇ ತುಂಬ ಟೈಮ್ ತೊಗೊಂಡು ಎಷ್ಟೊಂದು ಜನ ಹಾಲ್ ಟಿಕೆಟ್ ಸಹ ನೋಡೋಕ್ಕಾಗಿಲ್ಲ. ಸೊ ಎಕ್ಸಾಮ್ ಹಿಂದಿನ ದಿನ ತಗೊಳ್ತೀನಿ ಅಂತ ಯಾರಾದರೂ ಇವರೇ ದಯವಿಟ್ಟು ಆ ಥರ ಮಿಸ್ಟೇಕ್ ಎಲ್ಲ ಮಾಡಬೇಡಿ. ಸೊ ಮುಂಚೆನೆ ಲೈಕ್ ಇವತ್ತು ನಾಳೆ ಅಷ್ಟರಲ್ಲೇ ಡೌನ್ಲೋಡ್ ಮಾಡಿ ಪ್ರಿಂಟ್ ತೊಗೊಂಡು 1-2 ಕಾಪಿ ಪ್ರಿಂಟ್ ತೊಗೊಂಡು ಇಟ್ಬಿಡಿ. ಇನ್ಸ್ಟ್ರಕ್ಷನ್ಸ್ನ ಚೆನ್ನಾಗಿ ಓದಿ, ತುಂಬ ಕರೆಕ್ಟಾಗಿ ಇನ್ಸ್ಟ್ರಕ್ಷನ್ಸ್, ಹಾಲ್ ಟಿಕೆಟಲ್ಲಿ ನಿಮ್ಗೆ ಏನು ಇನ್ಸ್ಟ್ರಕ್ಷನ್ಸ್ ಇರುತ್ತೋ ಅದನ್ನ ಓದಿ. ಬ್ಲ್ಯಾಕ್ ಬಾಲ್ ಪೆನ್ ಅಂತ ಕೊಟ್ಟಿದ್ದಾರೆ. ಸೊ ಜೆಲ್ ಪೆನ್ ತೊಗೊಂಡೋಗೋದು, ಇಂಕ್ ಪೆನ್ ತೊಗೊಂಡೋಗೋದು, ಬ್ಲೂ ಪೆನ್ ತೊಗೊಂಡು. ಬಿಕಾಸ್ ಐ ಹ್ಯಾವ್ ಸೀನ್ ಪೀಪಲ್, ನಾನು ಎಕ್ಸಾಮ್ ಬರೆಯೋಕೆ ಹೋದಾಗ ಬ್ಲೂ ಪೆನಲ್ಲಿ ಬಂದಿದ್ದಾರೆ, ಇನ್ನೇನೋ ಜೆಲ್ ಪೆನಲ್ಲಿ ಬಂದಿದ್ದಾರೆ. ಡೋಂಟ್ ಬಿ ದ್ಯಾಟ್ ನೆಗ್ಲಿಜೆಂಟ್. ಬಿಕಾಸ್ ನೀವು ಇಷ್ಟು ದಿನ, ಇಷ್ಟು ವರ್ಷ, ಇಷ್ಟು ತಿಂಗಳು, ಇಷ್ಟು ದಿನ ನೀವು ಕಷ್ಟಪಟ್ಟಿರೋದು ಆ ಒಂದು ದಿನಕ್ಕೋಸ್ಕರ. ಅವತ್ತಿನ ದಿನ ಯು ಶುಡ್ ದೇರ್ ಶುಡ್ ನಾಟ್ ಬಿ ಎನಿ ರೂಮ್ ಫಾರ್ ಮಿಸ್ಟೇಕ್ಸ್. ಸೊ ಬ್ಲ್ಯಾಕ್ ಬಾಲ್ ಪೆನ್ ತೊಗೊಂಡೋಗಿ, 1-2-3 ಆದರೂ ತೊಗೊಂಡೋಗಿ.
ಆಬ್ವಿಯಸ್ಲಿ ಒಂದೇ ಪೆನ್ನಲ್ಲಿ ಬರಿತೀವಿ, ಬಟ್ ಟು ಬಿ ಆನ್ ಅ ಸೇಫರ್ ಸೈಡ್, ಏನೋ ಆಯಿತು ಅಥವಾ ಪೆನ್ ಕಳೆದೋಯ್ತು, ಆಮೇಲೆ ಕೆಲವೊಂದ್ಸಲ ಸೆಂಟರ್ಸ್ ಯಾವ ಥರ ಜಾಗದಲ್ಲಿ ಇರುತ್ತೆ ಅಂದರೆ ಅಲ್ಲಿ ಏನೂ ಸಿಗಲ್ಲ, ಒಂದು ಬಾಟ್ಲು ನೀರು ಸಹ ಸಿಗಲ್ಲ, ಆ ಥರ ಒಂದಷ್ಟು ಜಾಗಗಳಲ್ಲಿ ಸೆಂಟರ್ಸ್ ಇದ್ದಾವೆ. ಸೊ ಎಲ್ಲ ತೊಗೊಂಡೋಗಿ, ಲೈಕ್ ಹಾಲ್ ಟಿಕೆಟಲ್ಲಿ ಇನ್ಸ್ಟ್ರಕ್ಷನ್ಸ್ ನೋಡ್ಕೊಂಡು ತೊಗೊಂಡೋಗಿ, ಪ್ಯಾಕ್ ಯೋರ್ ವಾಟ್ ಎವರ್ ಬ್ರೇಕ್ಫಾಸ್ಟ್, ಲಂಚ್, ವಾಟರ್ ಬಾಟಲ್ಸ್, ಎವ್ರಿಥಿಂಗ್. ಆ್ಯಂಡ್ ಆದಷ್ಟು ಸ್ಟೇ ಕಾಮ್, ಸ್ಟೇ ರಿಲ್ಯಾಕ್ಸ್ಡ್. ಯಾವುದೇ ಕಾರಣಕ್ಕೂ ಅಂಡರ್ ಕಾನ್ಫಿಡೆಂಟ್ ಫೀಲ್ ಮಾಡಬೇಡಿ. ಬಿಕಾಸ್ ಇಷ್ಟು ದಿನ, ಇಷ್ಟು ವರ್ಷ ನೀವೇನು ಎಫರ್ಟ್ಸ್ ಹಾಕಿದ್ದೀರಾ, ಎಲ್ಲೋ ಒಂದು ಕಡೆ ಡೆಪಾಸಿಟ್ ಅಂತೂ ಆಗಿರುತ್ತೆ ಆ ಹಾರ್ಡ್ ವರ್ಕ್. ಆ್ಯಂಡ್ ಸಂಬಡಿ ವುಡ್ ಹ್ಯಾವ್ ಟೇಕನ್ ಎ ನೋಟ್, ಮೇ ಬಿ ಗಾಡ್ ಆರ್ ಯೋರ್ ಕಾನ್ಷಿಯಸ್ ಆರ್ somebody, some supernatural entity has watched and taken the record of whatever hard work you have put in. ಸೊ ಆಗತ್ತೆ. ಈಗ ಯಾವುದೋ ಒಂದು ಟೆಸ್ಟ್ ತಗೋತೀರಾ, ಈ ಗ್ಯಾಪಲ್ಲಿ ಈಗ 10 ದಿನದಲ್ಲಿ ಯಾವುದೋ ಒಂದು ಟೆಸ್ಟ್ ತಗೋತೀರಾ, ಮೊರಲ್ ಫುಲ್ ಡಿಟರ್ಮೈಂಡ್ ಆಗಿ ತುಂಬ ಸಿಕ್ಕಾಪಟ್ಟೆ ಹೈ ಆಗೇ ಇರುತ್ತೆ. ಬಟ್ ಆ ಟೆಸ್ಟಲ್ಲಿ ನಿಮ್ಗೇನೋ ಒಂಚೂರು ಸ್ಕೋರ್ ಕಮ್ಮಿ ಬಂದ್ಬಿಡುತ್ತೆ. ಆವಾಗ ಡೋಂಟ್ ಫೀಲ್ ಡಿಜೆಕ್ಟೆಡ್ ಆರ್ ಡೋಂಟ್ ಫೀಲ್ ಡಿಪ್ರೆಸ್ಡ್, ಅಯ್ಯೋ ಇಷ್ಟು ಹತ್ರ ಬಂದ್ಬಿಟ್ಟು ಹಿಂಗೆ ಆಗ್ತಿದೆ ಅಂತ. ಇಟ್ಸ್ ಓಕೆ, ಯು ಸ್ಟಿಲ್ ಹ್ಯಾವ್ ಟೈಮ್. ನೋಡಿ ಏನಕ್ಕೆ ಕಮ್ಮಿ ಬಂದಿದೆ ಅಂತ ಕೂತ್ಕೊಂಡು ನೋಡಿ, ಅನಲೈಸ್ ಮಾಡಿ, ಅರ್ಥ ಮಾಡ್ಕೊಳ್ಳಿ, ಸ್ಟೋರ್ ಇಟ್ ಇನ್ ಯೋರ್ ಬ್ರೈನ್, ದಟ್ಸ್ ಇಟ್. ನೋ ನೀಡ್ ಆಫ್ ಫೀಲಿಂಗ್ ಅಂಡರ್ ಕಾನ್ಫಿಡೆಂಟ್ ಅಥವಾ ಬೇಜಾರು ಮಾಡ್ಕೊಳ್ಳೋದು, ಭಯ ಪಡೋದು, ಆಂಗ್ಸೈಟಿಗೆ ಒಳಗಾಗೋದು, ಅವೆಲ್ಲ ಅವಶ್ಯಕತೆ ಇಲ್ಲ. ಸೊ 26th ಪ್ಲೀಸ್ ಡೋಂಟ್ ಸ್ಟಡಿ, ಪ್ಲೀಸ್ ಡೋಂಟ್ ರೀಡ್ ಎನಿಥಿಂಗ್. ಎಲ್ಲ ರೆಡಿ ಮಾಡಿ ಇಟ್ಕೊಳ್ಳಿ, ನಾಳೆ ದಿನ ಎಕ್ಸಾಮ್ಗೆ ಹೋಗೋದಕ್ಕೆ ಹಾಲ್ ಟಿಕೆಟ್ ಇದೆಯಾ, ಫೋಟೋ ಹೇಳಿದ್ದಾರೆ, ಪಾಸ್ಪೋರ್ಟ್ ಸೈಜ್ ಫೋಟೋ, ಆಮೇಲೆ ಇನ್ನೇನೇನು ನಿಮ್ಗೆ ಏನೇನು ಪರ್ಸ್ನಲಿ ಅವತ್ತು ಎಕ್ಸಾಮ್ ಅಟೆಂಡ್ ಮಾಡೋದಕ್ಕೆ ಏನೇನು ಬೇಕನ್ಸುತ್ತೋ ಅದನ್ನೆಲ್ಲ ತಗೊಳ್ಳಿ. ಆಮೇಲೆ 25th ಏನು ಮಾಡಬೇಕು, ಓಕೆ 26th ಏನೂ ಮಾಡಬೇಡಿ. 25th ಆದಷ್ಟು ರಿಲ್ಯಾಕ್ಸ್ಡ್ ಆಗಿರಿ. ಲೈಕ್ ಅವತ್ತಿನ ದಿನ ಎಲ್ಲ ಓಕೆ, 12 ತಿಂಗಳು ಕರೆಂಟ್ ಅಫೇರ್ಸ್ನು ನಾನು ಒಂದೇ ದಿನದಲ್ಲಿ ಇವಾಗ ರಿವಿಷನ್ ಮಾಡಿಬಿಡ್ತೀನಿ, ಎಲ್ಲ ನ್ಯೂಸ್ ಇನ್ ಶಾರ್ಟ್ ಇದೆ, ಸ್ನಿಪ್ಪೆಟ್ಸ್ ಇದೆ, ಅದೆಲ್ಲ ಮಾಡ್ತೀನಿ ಅನ್ನೋದೆಲ್ಲ ಬೇಡ. ಸ್ಟಾಪ್ ಮಾಡಿ ಅಂತಲೇ ಹೇಳ್ತಾ ಇದ್ದೀನಿ. ಲೈಕ್ 25th 26th ಏನು ಮಾಡದಿದ್ರೂ ಒಳ್ಳೆಯದು. ಆ್ಯಂಡ್ ಹ್ಯಾವ್ ವೆರಿ ಗುಡ್ ಸ್ಲೀಪ್, ಎಸ್ಪೆಷಲಿ 25th ಆ್ಯಂಡ್ 26th. ಅಟ್ಲೀಸ್ಟ್ 6 to 8 hours ಆಫ್ ನಿದ್ದೆ ಮಾಡಿ. ಬಾಡಿ ನೀಡ್ಸ್ ರೆಸ್ಟ್, ಯೋರ್ ಮೈಂಡ್ ರೀಡ್ಸ್ ರೆಸ್ಟ್. ಆ್ಯಂಡ್ ಆ ಬ್ರೈನ್ಗೂ ಇನ್ಆಕ್ಟಿವಿಟಿ ಆಗಿಬಿಡುತ್ತೆ. ತುಂಬ ಬಾಡಿ ಸ್ಟ್ರೆಸ್ ಆಯಿತು ಅಂತಂದರೆ ದಟ್ ಬ್ರೈನ್ ವಿಲ್ ಆಲ್ಸೋ ಗೆಟ್ ಕೈಂಡ್ ಆಫ್ ಸ್ವಿಚ್ಡ್ ಆಫ್ ಅಂತ ಅನಿಸ್ಬಿಡುತ್ತೆ. ಸೊ ನಿದ್ದೆ ಚೆನ್ನಾಗಿ ಮಾಡಿ, ರೆಸ್ಟ್ ಮಾಡಿ, ಕಾಮಾಗಿರಿ. ತುಂಬ ಸ್ಟ್ರೆಸ್ ಆಗ್ತಿದೆ, ನನಗೆ ಒಂಥರ ಆಂಗ್ಸೈಟಿ ಆಗ್ತಿದೆ ಅನ್ನೋರು ಲಿಸನ್ ಟು ಸಮ್ ಮ್ಯೂಸಿಕ್ ಆರ್ ವಾಟ್ ಎವರ್ ಕಂಫರ್ಟ್ಸ್ ಯು, ಒಂದು ಮೂವಿ ನೋಡೋದು ಏನು ಅಂತ. ಆಮೇಲೆ ಈ 2 ದಿನದಲ್ಲಿ ಏನು ಹೆಲ್ತ್ನ ಹಾಳು ಮಾಡ್ಕೊಳ್ಬೇಡಿ. ಲೈಕ್ ಡೋಂಟ್ ಈಟ್ ಔಟ್ಸೈಡ್ ಆ್ಯಂಡ್ ಡೋಂಟ್ ಟ್ರಾವೆಲ್, ಪ್ರಾಬಬ್ಲಿ ಎಲ್ಲ ಇಟ್ಸ್ ರೈನಿ ಔಟ್ಸೈಡ್ ದೇರ್. ಸೊ ಸ್ಟೇ ಕಾಮ್, ಸ್ಟೇ ರಿಲ್ಯಾಕ್ಸ್ಡ್ ಆ್ಯಂಡ್ ಎಮೋಷ್ನಲಿ ಯಾವುದೇ ಕಾರಣಕ್ಕೂ ಇಂಬ್ಯಾಲೆನ್ಸ್ಡ್ ಆಗಬೇಡಿ. ಯಾರು ಏನೇ ಹೇಳಲಿ, ನೀವೇನು ಅನ್ನೋದು ನಿಮಗೆ ಗೊತ್ತಿರುತ್ತೆ. ನಿಮ್ಮ ಮೇಲೆ ನಂಬಿಕೆ ಇಡಿ, ಟ್ರಸ್ಟ್ ದ ಪ್ರಿಪ್ರೇಷನ್ ವಿಚ್ ಯು ಹ್ಯಾವ್ ಡನ್. ಸ್ಟೇ ಕಾಮ್, ಸ್ಟೇ ರಿಲ್ಯಾಕ್ಸ್ಡ್. ಓಕೆ. ಆ್ಯಂಡ್ ಅವತ್ತಿನ ದಿನ, ಎಕ್ಸಾಮ್ ದಿನ 27th, ದಿ ಡೇ, ದ ಮೋಸ್ಟ್ ಅವೈಟೆಡ್ ಡೇ. ಸೊ ಸೆಂಟರ್ಸ್ಗೆ ಮುಂಚೆನೇ ಹೋಗಿ, ಅಟ್ಲೀಸ್ಟ್ ಆಸ್ ಫಾರ್ as ಐ ಹರ್ಡ್ ಫ್ರಮ್ ಎಸ್ಟರ್ಡೇ, ಮೋಸ್ಟ್ ಆಫ್ ಮೈ ಸ್ಟೂಡೆಂಟ್ಸ್ ಅವ್ರಿಗೆಲ್ಲ ಪಾಪ ಬೇರೆ ಬೇರೆ ಊರೆಲ್ಲ ಆಗ್ಬಿಟ್ಟಿದೆ. ಸೊ ನೀಟಾಗಿ ಪ್ಲ್ಯಾನ್ ಮಾಡಿಕೊಂಡು ಹೋಗಿ, ಆಮೇಲೆ ಸೆಂಟರ್ ಬಗ್ಗೆ ಕ್ಲಾರಿಟಿ ಇಟ್ಕೊಂಡು ಹೋಗಿ. ಯಾವುದೋ ಸೆಂಟರ್ಗೆ ಹೋಗಿ, ವೆನ್ ರೀಸೆಂಟ್ಲಿ ಐ ಗೇವ್ ಡಿಪಾರ್ಟ್ಮೆಂಟಲ್ ಎಕ್ಸಾಮ್, ಅಲ್ಲಿ ಅವತ್ತು ಹಾಗೆ ಆಗಿತ್ತು ಪಾಪ. ಎರಡೂ ಒಂದೇ ಹೆಸರಿತ್ತು, ಗೌರ್ಮೆಂಟ್ PU ಕಾಲೇಜು. ಆ ಪಿನ್ ಕೋಡು ಅವರು ಸರಿಯಾಗಿ ನೋಡ್ಕೊಂಡಿರಲಿಲ್ಲ, ಬಂದ್ಬಿಟ್ಟಿದ್ದಾರೆ. ಶಿ ಈಸ್ ಇನ್ ವಿಜಯನಗರ್, ಬಟ್ ದ ಸೆಂಟರ್ ವಾಸ್ ಇನ್ ಕಾಕ್ಸ್ಟೌನ್. ಸೊ ಶಿ ಮಿಸ್ಡ್ ಇಟ್. ಈಗ ತಿರ್ಗಾ ಇನ್ನೊಂದು ನೋಟಿಫಿಕೇಶನ್ ಕಾಯಬೇಕು. Please, departmental exam is something else. It is for those who are already into the service. But KPSC exam hangalla. So center na well in advance, 1-2-3 days ಮುಂಚೆನೇ ಕನ್ಫರ್ಮ್ ಮಾಡ್ಕೊಳ್ಳಿ. ಲೈಕ್ ಎಲ್ಲಿದೆ ಅದೇನಾ ಅಂತ ಕಾಲ್ ಎಲ್ಲ ಮಾಡಿ ಕ್ಲಾರಿಟಿ ತಗೊಳ್ಳಿ. ಸೊ 27th ಏನು ಓದಕ್ಕೆ ಹೋಗಬೇಡಿ. ಎಕ್ಸಾಮ್ಗೆ ಹೋಗ್ತಾ ಆರಾಮಾಗಿ, ಸೇಫಾಗಿ, ಹುಷಾರಾಗಿ ರೀಚ್ ಯೋರ್ ಸೆಂಟರ್ಸ್. ಸ್ಟೇ ಕಾಮ್. ಆಮೇಲೆ ಏನೇನೋ ಒಂದಷ್ಟು ಆಗುತ್ತೆ ಎಕ್ಸಾಮಿನೇಷನ್ ಹಾಲಲ್ಲಿ. ಯೂಶಲಿ ಪ್ಯಾನಿಕ್ ಆಗೋದು, ಅಥವಾ ಮರ್ತೋದಂಗೆ ಅನಿಸುತ್ತೆ, ಬ್ಲ್ಯಾಂಕ್ ಔಟ್ ಆದಂಗೆ ಅನಿಸುತ್ತೆ. ಆ ಥರ ಎಲ್ಲ ಎಲ್ರಿಗೂ ಅನಿಸುತ್ತೆ, ನನಗೂ ಅನಿಸಿದೆ, ಪ್ರಾಬಬ್ಲಿ ನಿಮ್ಮಲ್ಲಿ ಯಾರಿಗಾದ್ರೂ ಒಬ್ರಿಗೆ ಅನ್ನಿಸ್ಬೋದು. ಸೊ ಆ ಥರ ಆದಾಗ ಜಸ್ಟ್ ರಿಲ್ಯಾಕ್ಸ್, ಟೇಕ್ ಅ ಡೀಪ್ ಬ್ರೀತ್, ನೀರು ಕುಡೀರಿ, ಜಸ್ಟ್ ರಿಲ್ಯಾಕ್ಸ್. ಆಮೇಲೆ ಅಕ್ಕಪಕ್ಕ ಯಾರೋ ಸೀರಿಯಸ್ ಆಗಿ ಬರೀತಾ ಇಲ್ಲದೆ ಇರ್ಬೋದು, ಲೈಕ್ ಅವ್ರೇನೋ ನಿದ್ದೆ ಮಾಡ್ತಿರ್ಬೋದು, ಅಥವಾ ಸುಮ್ಮನೆ ತಿರುಗಿಸ್ತಾ ಇರ್ಬೋದು. ಆ ಕಡೆ ಎಲ್ಲ ನೋಡೋಕ್ಕೂ ಹೋಗ್ಬೇಡಿ. ಡೋಂಟ್ ಬಿ ಇನ್ಫ್ಲೂಯೆನ್ಸ್ಡ್ ಬೈ ದೋಸ್ ಕೈಂಡ್ ಆಫ್ ಪೀಪಲ್. ಅವ್ರು ಸುಮ್ಮನೆ ಬಂದಿರ್ತಾರೆ ಅಷ್ಟೇ, ಎಕ್ಸಾಮ್ ನೋಡೋಣ ಅಂದ್ಕೊಂಡು ಬಂದಿರ್ತಾರೆ. ಸೊ ನಿಮ್ದೇನಿದೆ 2 hours ಇಸ್ ಗೋಯಿಂಗ್ ಟು ಡಿಸೈಡ್
ನಿಮ್ಮ ಪೇಪರ್ 1ಗೆ 2 hours, ಪೇಪರ್ 2 2 hours ಏನು ಕೊಡ್ತಾರೋ ದಟ್ ಈಸ್ ಗೋಯಿಂಗ್ ಟು ಡಿಸೈಡ್. ನೀವು ಏನೇ ಎಫರ್ಟ್ ಹಾಕಿರಿ ಬಟ್ ಅವತ್ತಿನ ದಿನ ಅದು ಕ್ಲಿಕ್ ಆಗಬೇಕು, ವೇಸ್ಟ್ ಆಗಬಾರ್ದಲ್ವಾ. ಸೊ ನೀವೇ ಯೋಚನೆ ಮಾಡಿ, ನಾನು ಇಷ್ಟೆಲ್ಲ ಕಷ್ಟಪಟ್ಟಿದ್ದೀನಿ, ಇಷ್ಟೆಲ್ಲ ವರ್ಷ ನಾನು ತಳ್ಳಿದ್ದೀನಿ ಮುಂದಕ್ಕೆ, ಅಥವಾ ಇಷ್ಟು ದಿನ ಮುಂದೆ ತಳ್ಳಿದ್ದೀನಿ, ಆ ದಿನ ನಿಮ್ಮ ಕಣ್ಮುಂದೆ ಕೈಯಲ್ಲಿ ಇರೋವಾಗ ಅದನ್ನು ನಾವು ಯೂಸ್ ಮಾಡ್ಕೋಬೇಕು ಹೊರತು ಕೈ ಬಿಟ್ಟು ಹೋಗೋ ರೀತಿ ಮಾಡ್ಕೋಬಾರ್ದು. ಆಮೇಲೆ ಪೇಪರ್ 1 ಆದಮೇಲೆ 12 o'clock to 2 o'clock 2 hour ಬ್ರೇಕ್ ಇರುತ್ತೆ. ಐವ್ ಸೀನ್ ಮೋಸ್ಟ್ ಆಫ್ ದೆಮ್ ಡೂಯಿಂಗ್ ದಿಸ್. ಗೂಗಲ್ ಅಥವಾ ತೆಗೆದ್ಬಿಟ್ಟು ಆನ್ಸರ್ ಚೆಕ್ ಮಾಡೋದು ಎಷ್ಟು ಕರೆಕ್ಟ್ ಇದೆ. ದಯವಿಟ್ಟು ಅದನ್ನೆಲ್ಲ ಮಾಡಬೇಡಿ. ಬಿಕಾಸ್ ಈಗ ಓಕೆ, ಪೇಪರ್ 1ಅಲ್ಲಿ ನಿಮ್ಮದು ಕರೆಕ್ಟ್ಸ್ಗಿಂತ ರಾಂಗ್ಸ್ ಜಾಸ್ತಿ ಇದೆ ಅಂತಂದರೆ ಅಲ್ಲೇ ಮಾರಲ್ ಡೌನ್, ಅಲ್ಲೇ ಡಿಮೋಟಿವೇಶನ್ನು, ಅದು ಎಲ್ಲಿ ರಿಫ್ಲೆಕ್ಟ್ ಆಗುತ್ತೆ, ನಿಮ್ಮ ಪೇಪರ್ 2 ರಿಫ್ಲೆಕ್ಟ್ ಆಗುತ್ತೆ. ಇಟ್ಸ್ ಓಕೆ, ಪೇಪರ್ 1 ಸ್ವಲ್ಪ ಆವ್ರೇಜ್ ಆಗಿದೆ ಅಂದ್ರೂ ಇಟ್ ಇಸ್ ಓಕೆ, ಯು ಸ್ಟಿಲ್ ಹ್ಯಾವ್ ಪೇಪರ್ 2. ಇದರಲ್ಲಿ ನೀವು ಚೆನ್ನಾಗಿ ಸ್ಕೋರ್ ಮಾಡ್ಬೋದಲ್ವಾ, ಇದರಲ್ಲಿ ನೀವು ಒಳ್ಳೆ ನಂಬರ್ ಆಫ್ ಕ್ವೆಶನ್ಸ್ನ ನೀವು ಕರೆಕ್ಟಾಗಿ ಮಾಡ್ಬೋದಲ್ವಾ. ಸೊ ಆ ಥರ ಆನ್ಸರ್ಸ್ ಚೆಕ್ ಮಾಡೋದು, ಕರೆಕ್ಷನ್ಸ್ ಮಾಡ್ಕೊಳ್ಳೋದು, ಡಿಸ್ಕಸ್ ಮಾಡೋದು, ಇದು ಕರೆಕ್ಟಾ, ಇದು ಸರಿನಾ, ಇದು ತಪ್ಪ, ಕಟ್ ಆಫ್ ಏನಿರುತ್ತೆ, ಸ್ಟ್ಯಾಟಿಸ್ಟಿಷಿಯನ್ಸ್ ಆಗಬೇಡಿ, ರಿಸರ್ಚ್ ಮಾಡೋಕ್ಕೆ ಹೋಗಬೇಡಿ ಅವತ್ತಿನ ದಿನ. ಇಟ್ಸ್ ಓಕೆ, ರಿಲ್ಯಾಕ್ಸ್. 2 hour ಕೂತ್ಕೊಂಡು ಎಕ್ಸಾಮ್ ಬರೆದಿರ್ತೀರ, ಇನ್ನು 2 hour ಇದೆ, ಹ್ಯಾವ್ ಯುವರ್ ಲಂಚ್, ಒಂದು ಕಡೆ ಕಾಮಾಗಿ ಕೂತ್ಕೊಳ್ಳಿ. ಅಲ್ಲಿ ಎಷ್ಟೊಂದು ಚಿಟ್ಚಾಟ್ ನಡೀತಾ ಇರುತ್ತೆ, ಅಯ್ಯೋ ಇದು ಟಫ್ ಬಂದ್ಬಿಡಿದೆ, ಪೇಪರ್ 2 ಇನ್ನು ಹೆಂಗಿರುತ್ತೆ, ಕಟ್ ಆಫ್ ಜಾಸ್ತಿ ಹೋಗುತ್ತೆ, ಈ ಕ್ವಶನ್ ರಾಂಗ್ ಇದೆ. ನೋಡಿ, ಕ್ವಶನ್ ರಾಂಗ್ ಇತ್ತು ಅಂದರೆ ನೀವು ಅದನ್ನು ಅಟೆಂಡ್ ಮಾಡಿದಿರಂದ್ರೆ ಡೆಫಿನೆಟ್ಲಿ ಗ್ರೇಸ್ ಮಾರ್ಕ್ಸ್ ಸಿಗುತ್ತೆ. ಸೊ ಅದ್ರ ಬಗ್ಗೆ ಎಲ್ಲ ತಲೆ ಕೆಡಿಸ್ಕೋಬಾರ್ದು. ಈ 2 hours ಅಂತೂ ತುಂಬ ಕ್ರೂಷಿಯಲ್, ಬಿಕಾಸ್ ನೀವು ಇಲ್ಲಿ ಎಷ್ಟು ಕಂಪೋಸ್ಡ್ ಆಗಿರ್ತೀರೋ ನಿಮ್ಮ ಪೇಪರ್ 2 ಅಷ್ಟು ಚೆನ್ನಾಗಾಗತ್ತೆ. ಓಕೆ, ಆ್ಯಂಡ್ ಜಸ್ಟ್ 1 day 4 hours, 1 day 4 hours ಎಷ್ಟು ಕಷ್ಟಪಟ್ಟಿರ್ತೀರ ಈ 4 hourಗೆ ನೀವು. ಒಬ್ಬರು 4 ವರ್ಷ ಓದಿರ್ತಾರೆ, ಒಬ್ಬರು 2 ವರ್ಷ ಓದಿರ್ತಾರೆ, ಒಬ್ಬರು 5-6 ವರ್ಷ ಓದಿರ್ತಾರೆ. ಸೊ ಎಲ್ಲ ನೆನೆಸ್ಕೊಳ್ಳಿ, ಲೈಕ್ ವಾಟ್ ಎವರ್ hard work, whatever sacrifices you, your family have made, to make you, ಅಥವಾ ನೀವು ಈ ದಿನಾನ ಅಲ್ಲಿ ಹೋಗಿ ರೀಚ್ ಆಗೋದಕ್ಕೆ ಅಂತ. ಸೊ ಅದನ್ನೆಲ್ಲ ತಲೆಗಿಟ್ಕೊಂಡು ಕಾಮ್ ಆಗಿರಿ. ಅಟ್ ದ ಸೇಮ್ ಟೈಮ್ ಎಮೋಷ್ನಲಿ ಡಿಸ್ಟರ್ಬ್ ಆಗಬೇಡಿ. ಯಾವ ರೀತಿ ಅಂತಂದರೆ, ಎಮೋಷ್ನಲಿ ಡಿಸ್ಟರ್ಬ್ ಅಂದರೆ ಯಾವ ರೀತಿ ಅಂದರೆ, ಈಗ ನಾನು ಹೇಳಿದ್ದನ್ನೇ ಸ್ವಲ್ಪ ಎಕ್ಸ್ಟ್ರೀಮಿಟಿಗೆ ಆಯಿತು ಅಂದರೆ, 4 ವರ್ಷ ಕಷ್ಟಪಟ್ಟು ಓದ್ಬಿಟ್ಟಿದ್ದೀನಿ, 5 ವರ್ಷ ಓದ್ಬಿಟ್ಟಿದ್ದೀನಿ, 2 ವರ್ಷ ಓದ್ಬಿಟ್ಟಿದ್ದೀನಿ, ನಾನು ಇದನ್ನು ಮಾಡ್ಕೊಂಡೇ ಬಿಡಬೇಕಪ್ಪ, ಇದನ್ನು ಮುಗಿಸ್ಕೊಂಡ್ಲೇ ಬಿಡಬೇಕಪ್ಪ, ಆ ಥರ ಪ್ರೆಷರ್ ಇಟ್ಕೊಂಡು, ಆ ಥರ ಹಾರ್ಡ್ ಆ್ಯಂಡ್ ಫಾಸ್ಟ್ ರೂಲ್ ಇಟ್ಕೊಂಡು ಎಕ್ಸಾಮಿಗೆ ಹೋಗಬೇಡಿ. ಸಿ, ದಿಸ್ ಈಸ್ ಜಸ್ಟ್ ಅನ್ ಎಕ್ಸಾಮ್, ಇಟ್ ಈಸ್ ಅನ್ ಎಕ್ಸಾಮ್ ಅಷ್ಟೇ. ನಿಮ್ಗೆ ಹೆಂಗೆ ಎಕ್ಸಾಮು, ಅವ್ರಿಗೂ ಹಂಗೆ ಎಕ್ಸಾಮು, ನಮಗೂ ಹಂಗೆ ಎಕ್ಸಾಮ್, ಇನ್ನೊಬ್ರಿಗೂ ಹಂಗೆ ಎಕ್ಸಾಮು. ಸಪೋಸ್ ನೀವು ಆ ಥರ ಒಂದು ಮೆಂಟಾಲಿಟಿಲಿ, ಆ ಥರ ಒಂದು ಪ್ರೆಷರ್ ಝೋನಲ್ಲಿ ನೀವು ಎಕ್ಸಾಮ್ ಹಾಲ್ಗೆ ಹೋಗಿ ಕೂತ್ಕೊಂಡು, ಇನಿಷಿಯಲಿ ನಿಮಗೆ ಬಂದಿರೋ ಸೀರೀಸ್, ಈಗ ABCD 4 ಸೀರೀಸ್ ಇರ್ತೀವಲ್ವಾ, ನಿಮಗೆ ಬಂದಿರೋ ಸೀರೀಸಲ್ಲಿ ಫಸ್ಟು 5-6 ಕ್ವಶನ್ಸ್ ಏನೋ ನಿಮಗೆ ಗೊತ್ತಿಲ್ದಿರೋ ಕ್ವಶನ್ಸೇ ಬಂದ್ಬಿಟ್ಟಿದೆ ಅಂತಂದರೆ, ದಟ್ ವಿಲ್ ಇಂಪ್ಯಾಕ್ಟ್ ಯು ಸೈಕಲಾಜಿಕಲಿ. ನಿಮ್ಮ ಕಾನ್ಫಿಡೆನ್ಸ್ ಡಿಪ್ ಆಗಿಬಿಡುತ್ತೆ. ಸೊ ಏನು ಮಾಡೋದು ಬೇಡ, ಜಸ್ಟ್ ಗೋ ವಿತ್ ಅ ವೆರಿ ಪ್ಲೇನ್ ಮೈಂಡ್ಸೆಟ್. ನಾನು ಕಷ್ಟಪಟ್ಟಿದ್ದೀನಿ, ಎಕ್ಸಾಮ್ ಚೆನ್ನಾಗಾಗತ್ತೆ. ಆಮೇಲೆ ಒಂದೊಂದ್ಸಲ ಹಂಗಾಗತ್ತೆ. ಈಗ ಆಸ್ ಐ ಟೋಲ್ಡ್ ಯು, ಫಸ್ಟ್ ಒಂದು 10 ಕ್ವಶನ್ಸ್ಗೆ ಆನ್ಸರ್ಸೇ ಗೊತ್ತಿರಲ್ಲ. ಇಟ್ಸ್ ಓಕೆ, ಇನ್ನು 90 ಕ್ವಶನ್ಸ್ ಇದೆ. ಓಕೆ, ಇಟ್ಸ್ ಓಕೆ, ಪ್ಯಾನಿಕ್ ಆಗೋ ಅವಶ್ಯಕತೆ ಇಲ್ಲ. ಫಸ್ಟ್ ರೌಂಡಲ್ಲಿ ಪ್ರಾಬಬ್ಲಿ ನಿಮ್ಗೊಂದು 40 ಕ್ವಶನ್ ಗೊತ್ತಿರುತ್ತೆ. ಎಕ್ಸಾಕ್ಟ್ಲಿ, ಅಂದರೆ 100 on 100 ಇದು ಕರೆಕ್ಟು ಅನ್ನೋದು 40 ಕ್ವಶನ್ ಗೊತ್ತಿರುತ್ತೆ. ಇಟ್ಸ್ ಅ ವೆರಿ ಗುಡ್ ನಂಬರ್, ಐ ಆಮ್ ಟೆಲ್ಲಿಂಗ್ ಯು, ಇಟ್ಸ್ ಅ ವೆರಿ ಗುಡ್ ನಂಬರ್. ಸೊ ಫಸ್ಟ್ ರೌಂಡಲ್ಲಿ ನಿಮ್ಗೆ ಎಷ್ಟು ಕರೆಕ್ಟಾಗಿ ಗೊತ್ತಿದೆಯೋ ಅದನ್ನು ಮಾರ್ಕ್ ಮಾಡಿ. 100% ಕಾನ್ಫಿಡೆಂಟ್ ಅನ್ನೋದನ್ನು ಮಾರ್ಕ್ ಮಾಡಿ. ಆಮೇಲೆ ಪ್ಲೀಸ್ ಕ್ವೆಶನ್ ಏನು ಕೇಳ್ತಿದ್ದಾರೆ ಅನ್ನೋದ್ರ ಬಗ್ಗೆ ಗಮನ ಇರಲಿ. ಈಗ ಯಾವ ರೀತಿ ಸಿಲಿ ಮಿಸ್ಟೇಕ್ಸ್ ಹೆಂಗಾಗುತ್ತೆ ಅಂದರೆ, ನಿಮ್ಗೆ ಆನ್ಸರ್ ಗೊತ್ತಿರುತ್ತೆ, ನಾಟ್ ಕರೆಕ್ಟ್ ಅಥವಾ ಇನ್ಕರೆಕ್ಟ್, ಇದರಲ್ಲಿ ಮಿಸ್ಟೇಕ್ಸ್ ಆಗುತ್ತೆ. ನೆಕ್ಸ್ಟು ಈಗ UPSC ಟ್ರೆಂಡು ಹೌ ಮೆನಿ ಕರೆಕ್ಟ್, ಹೌ ಮೆನಿ ಇನ್ಕರೆಕ್ಟ್. ಸೊ ಪ್ಲೀಸ್ ಕ್ವಶನ್ ಓದಿ ಕೀವರ್ಡ್ ಏನಿದೆ ಮಾರ್ಕ್ ಮಾಡ್ಕೊಂಬಿಡಿ. ಈಗ ನಾಟ್ ಅಂತ ಕೇಳಿದಾರೆ ಅಂದರೆ ಜಸ್ಟ್ ಸರ್ಕಲ್ ಇಟ್, ಕ್ವಶನ್ ಪೇಪರಲ್ಲೇ ಮಾಡಿ, ಇಟ್ಸ್ ಓಕೆ. ಇನ್ಕರೆಕ್ಟ್ ಇದ್ರೆ ಅದನ್ನ ಸರ್ಕಲ್ ಮಾಡಿ. ಹೌ ಮೆನಿ ಕರೆಕ್ಟ್, ಹೌ ಮೆನಿ ರಾಂಗ್ ಅಂತಿದ್ರೆ ಪ್ಲೀಸ್ ತುಂಬ ಅಲರ್ಟ್ ಆಗಿರಿ. ಬಿಕಾಸ್ ಅವ್ರು ವಿಚ್ ಇಸ್ ಕರೆಕ್ಟ್, ವಿಚ್ ಒನ್ ಇಸ್ ಕರೆಕ್ಟ್, ವಿಚ್ ಒನ್ ಇಸ್ ಇನ್ಕರೆಕ್ಟ್ ಅಂತ ಕೇಳ್ತಲ್ಲ. ಹೌ ಮೆನಿ, ಎಷ್ಟು ಸರಿ ಅಥವಾ ಎಷ್ಟು ತಪ್ಪು, ಯಾವುದು ಸರಿ ಯಾವುದು ತಪ್ಪು ಅಂತ ಅವ್ರು ಕೇಳ್ತಾ ಇಲ್ಲ. ಸೊ ಪ್ಲೀಸ್ ಬಿ ವೆರಿ ವೆರಿ ಕೇರ್ಫುಲ್. ಬಿಕಾಸ್ ಆ ಟಾಪಿಕ್ ತುಂಬಾನೇ ಈಸಿ ಇರ್ಬೋದು, ನೀವು ತುಂಬ ಚೆನ್ನಾಗಿ ಓದಿರ್ತೀರಾ, ಬಟ್ ಮಾರ್ಕಿಂಗ್ ಮಾಡೋವಾಗ ಅಥವಾ ಕ್ವೆಶನ್ನ ನೀವು ತಪ್ಪಾಗಿ ಇಂಟರ್ಪ್ರಿಟ್ ಮಾಡ್ಕೊಂಬಿಟ್ರಿ ಅಂತಂದರೆ ತುಂಬ ಕಷ್ಟ ಆಗುತ್ತೆ. ಸೊ ಅದ್ರ ಬಗ್ಗೆ ಸ್ವಲ್ಪ ಗಮನ ಇರಲಿ. ಮತ್ತು
ನೀವು ನಾನು ಹೇಳಿದ್ದೀನಿ, ಲೈಕ್ ಪ್ರೀವಿಯಸ್ ಕ್ಲಾಸಸಲ್ಲೂ ಹೇಳಿದ್ದೀನಿ, ಮೋಸ್ಟ್ ಆಫ್ ದೆಮ್, ಸಮ್ ಆಫ್ ದೆಮ್, ಓಕೆ, ಅಟ್ಲೀಸ್ಟ್ ಫ್ಯೂ ಆಫ್ ದೆಮ್ ಯಾವ ರೀತಿ ಮಾಡ್ತಾರೆ ಅಂತಂದರೆ 100 ಕ್ವಶನ್ಸ್ನು ಅಥವಾ ಇಡೀ ಕ್ವಶನ್ ಪೇಪರಲ್ಲಿ ಅವ್ರಿಗೆ ಗೊತ್ತಿರೋ ಎಲ್ಲ ಕ್ವಶನ್ಸ್ಗೂ ಕ್ವಶನ್ ಪೇಪರಲ್ಲೇ ಆನ್ಸರ್ ಮಾರ್ಕ್ ಮಾಡಿಬಿಟ್ಟು ಲಾಸ್ಟ್ ಒಂದು ಹಾಫ್ ಅನ್ ಅವರ್ 15 ಮಿನಿಟ್ಸ್ ಇದೆ ಅನ್ನೋವಾಗ ಅದನ್ನು OMR ಟ್ರಾನ್ಸ್ಫರ್ ಮಾಡೋದಕ್ಕೆ ಶುರು ಮಾಡ್ತಾರೆ. ದಯವಿಟ್ಟು ಈ ಥರ ಮಾಡಬೇಡಿ. ಇಟ್ಸ್ ಇಸ್ ಗೋಯಿಂಗ್ ಟು ತುಂಬ ಪೆನಾಲ್ಟಿ ಆಗಿಬಿಡುತ್ತೆ ಇದು. ಬಿಕಾಸ್ ಮೇ ಬಿ ನಿಮಗೆ 100 ಕ್ವಶನ್ಸ್ಗೆ ಒಂದು 80 ಕ್ವಶನ್ಸ್ 100% ಗೊತ್ತಿದೆ, ಪಕ್ಕಾ ಗೊತ್ತಿದೆ, 80ಗೆ 80ನೇ ಕರೆಕ್ಟ್ ಆಗುತ್ತೆ, ನಿಮ್ಗೆ 160 ಮಾರ್ಕ್ಸೇ ಬಂದ್ಬಿಡುತ್ತೆ ಅಂತ ಅನ್ಕೊಳ್ಳಿ. ಆದರೆ ನೀವು ಮಾರ್ಕ್ ಮಾಡೋವಾಗ, ಎಕ್ಸಾಮ್ ಪ್ಯಾನಿಕ್ ಆದಾಗ ಮಾರ್ಕ್ ಮಾಡೋವಾಗ, ಈಗ ನೋಡಿ ಹಾಫ್ ಅನ್ ಅವರ್ಗೊಂದು ಬೆಲ್ ಆಗುತ್ತೆ, 15 ಮಿನಿಟ್ಸ್ಗೊಂದು ಬೆಲ್ ಆಗುತ್ತೆ, ಲಾಸ್ಟ್ 5 ಮಿನಿಟ್ಸ್ಗೊಂದು ಬೆಲ್ ಆಗುತ್ತೆ. ಆ ಥರ ಒಂದೊಂದು ಬೆಲ್ ಆಗ್ತಾ ಇದ್ದಂಗೂ ಸ್ಟ್ರೆಸ್ ಲೆವೆಲ್ ಜಾಸ್ತಿ ಆಗುತ್ತೆ, ಆಂಗ್ಸೈಟಿ ಜಾಸ್ತಿ ಆಗುತ್ತೆ. ಸೊ ಹಂಗಾದಾಗ ಏನಾಗುತ್ತೆ, ವಿಲ್ ಸ್ಟಾರ್ಟ್ ಬೇಗ ಬೇಗ ಮಾರ್ಕ್ ಮಾಡಕ್ಕೆ ಟ್ರೈ ಮಾಡ್ತೀವಿ, ಬೇಗ 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 ಬೇಗ. ಒಂದು ಕ್ವಶನ್ ನೀವೇನಾದರೂ ತಪ್ಪಾಗಿ ರಾಂಗ್ ಆಗಿ ಮಾರ್ಕ್ ಮಾಡಿದ್ರಿ ಅಂದರೆ ಅದರದ್ದು ಕ್ಯಾಸ್ಕ್ಯಾಡಿಂಗ್ ಎಫೆಕ್ಟ್ಸ್ ನಿಮ್ಮ ಮುಂದಿನ ಕ್ವಶನ್ಗಳ ಮೇಲೆ ಬರುತ್ತೆ. ಸೊ ಆ ರೀತಿ ಮಾಡೋಕ್ಕೆ ಹೋಗ್ಬೇಡಿ. ಓದಿ, 2 hours ಇಸ್ ಸಫಿಷಿಯಂಟ್ ಟೈಮ್. ಇವಾಗ ನಿಮಗೆ ಗೊತ್ತಾಗಿರುತ್ತೆ, ನೀವು ಇವಾಗ ಒಂದು ಮಾಕ್ ಟೆಸ್ಟ್ ಸೀರೀಸ್ನ ತಗೋತಿದ್ದೀರಾ ಅಂತಂದರೆ ಫಸ್ಟ್ ಒಂದು 2.5 hours ಆಗಿರುತ್ತೆ 100 ಕ್ವಶನ್ಸ್ನ ಕಂಪ್ಲೀಟ್ ಮಾಡೋದಕ್ಕೆ. ಈಗ ಒಂದು 1.5 hour 1 hour 45 ಮಿನಿಟ್ಸ್ಗಂತೂ ಮುಗಿಸೋಷ್ಟು ಕೆಪಾಸಿಟಿ ನಿಮ್ಮಲ್ಲಿ ಇರುತ್ತೆ. ಸೊ ಹಾಗಾಗಿ ಲೈಕ್ ಈಗ ಒಂದು ಕ್ವಶನ್ ನೀವು ನೋಡ್ತಾ ಇದ್ದೀರಾ ಅಂತಂದರೆ ಅದಕ್ಕೇನು ಆಪ್ಷನ್ A B C ಏನಿದೆಯೋ ಆನ್ಸರು ದೆನ್ ಆ್ಯಂಡ್ ದೇರ್ ಮಾರ್ಕ್ ಮಾಡಿ. ಓಕೆ, ಮಾರ್ಕ್ ಮಾಡೋವಾಗ ಕೇರ್ಫುಲ್ ಆಗಿ ಮಾರ್ಕ್ ಮಾಡಿ. ಒಂದೊಂದ್ಸಲ ಏನಾಗುತ್ತೆ, 1ಗೆ ಮಾರ್ಕ್ ಮಾಡೋದನ್ನ 2ಗೋ 3 ಅದಾಗತ್ತೆ. ಸಿ, ಮೋಸ್ಟ್ ಆಫ್ ಅಸ್ ಹ್ಯಾವ್ ಡನ್ ದೀಸ್ ಮಿಸ್ಟೇಕ್ಸ್. ಸೊ ಅಟ್ಲೀಸ್ಟ್ ಪ್ಲೇಸ್ ಯೋರ್ ಫಿಂಗರ್ ಆ ಕ್ವಶನ್ ಪಕ್ಕದಲ್ಲಿ, ಪ್ಲೇಸ್ ಯೋರ್ ಫಿಂಗರ್ ಆ್ಯಂಡ್ ಅದಕ್ಕೆ ಏನು ಕರೆಕ್ಟ್ ಆನ್ಸರ್ ಇದೆ, ಲೈಕ್ ಆಪ್ಷನ್ A B C D ಏನಿದೆಯೋ ಅದನ್ನೇ ರೀಚೆಕ್ ಮಾಡಿ, ಇನ್ನೊಂದ್ಸಲ ರೀಚೆಕ್ ಮಾಡಿ ಆಮೇಲೆ ಮಾರ್ಕ್ ಮಾಡಿ. ಬಿಕಾಸ್ ಒಂದ್ಸಲ ಮಾರ್ಕ್ ಮಾಡಿದ್ಮೇಲೆ ನೀವೇನು ಬದಲಾಯಿಸೋಕ್ಕಾಗಲ್ಲ. ಎರೇಸರು, ವೈಟ್ನರು ಅವೆಲ್ಲ ಯಾವುದೂ ಇಲ್ಲ, ನಿಮಗೆ ಗೊತ್ತಿದೆ ಅಲ್ವಾ. ಸೊ ಪರವಾಗಿಲ್ಲ. ಸಿ, ಪ್ಯಾನಿಕ್ ಮಾಡಿಕೊಂಡು ತಪ್ಪು ಮಾಡ್ಕೊಂಡು ಒಂದು 20-30 ಕ್ವಶನ್ ತಪ್ಪು ಬರೆಯೋಕ್ಕಿಂತ ಆರಾಮಾಗಿ ಮಾಡೋದು ಬೆಟರ್ ಅಲ್ವಾ. ಸೊ ಪ್ರಾಬಬ್ಲಿ 1 ಮಿನಿಟ್ಗೆ ನೀವು ಒಂದು 3 ಕ್ವಶನ್ಸ್ ಮಾರ್ಕ್ ಮಾಡಂಗಾಯ್ತು ಅಥವಾ 2 ಕ್ವಶನ್ಸ್ ಮಾರ್ಕ್ ಮಾಡಂಗಾಯ್ತು ಅಂದ್ರೂ ಇಟ್ ಇಸ್ ಓಕೆ. ಬಟ್ ರಿಲ್ಯಾಕ್ಸ್ಡ್ ಆಗಿ ಮಾಡಿ, ಕಾಮ್ ಆಗಿ ಮಾಡಿ. ಓಕೆ, ನೆಕ್ಸ್ಟು ಈಗ ನೀವೆಲ್ಲರೂ ಎಷ್ಟೊಂದು ಟೆಸ್ಟ್ ಸೀರೀಸ್ನ ತೊಗೊಂಡಿರ್ತೀರ. ಲೈಕ್ ಅದರಲ್ಲಿ ತುಂಬ ಒಳ್ಳೆ ಮಾರ್ಕ್ಸ್ ಬಂದಿರುತ್ತೆ, ಲೈಕ್ 250 ಬರ್ತಾ ಇದೆ ನಿಮಗೆ, 280 ಬರ್ತಾ ಇದೆ, 310 ಬರ್ತಾ ಇದೆ ಒಬ್ರದ್ದು. ಸೊ ಈ ಥರ ಯಾರ್ದು ಮಾರ್ಕ್ಸ್ ತುಂಬ ಹೈ ಸ್ಕೋರ್ಸ್ ಇದೆಯೋ ಪ್ಲೀಸ್ ಕಾಮಾಗಿರಿ ಒಂಚೂರು. ಯಾಕಂದರೆ ಅದೇನಿದೆ ಗೊತ್ತಾ, ಆ ವೈಬ್ರೇಷನ್ ತುಂಬ ಜಾಸ್ತಿ ಆಗೋಯ್ತು, ಅದು ಆ ಇಂಟೆನ್ಸಿಟಿ ತುಂಬ ಜಾಸ್ತಿ ಆಗೋಯ್ತು ಅಂದರೆ ದೇರ್ ಆರ್ ಚಾನ್ಸಸ್ ಆಫ್ ಬಿಕಮಿಂಗ್ ಓವರ್ ಕಾನ್ಫಿಡೆಂಟ್ ಅಥವಾ ಅಗೇನ್ ಆಂಗ್ಸೈಟಿ. ಸೊ ಇದೆರಡೂ ಬರಬಾರ್ದು. ಸಿ, ಐ ವೆರಿ ಮಚ್ ಅಪ್ರಿಷಿಯೇಟ್ ಫಾರ್ ಯುವರ್ ಹೈ ಸ್ಕೋರ್ಸ್. ಸೊ ಬಿ ಕಾನ್ಫಿಡೆಂಟ್, ಡೋಂಟ್ ಬಿ ಓವರ್ ಕಾನ್ಫಿಡೆಂಟ್ ಅಷ್ಟೇ. ಓಕೆ, ಸೊ ಹೆಂಗೆ ಓವರ್ ಕಾನ್ಫಿಡೆಂಟ್ ಆಗಬಾರ್ದು, ಹೆಂಗೆ ಕಾನ್ಫಿಡೆಂಟ್ ಆಗಿರೋದು ಅಂತಂದರೆ, ಓಕೆ ನಿಮ್ಗೆ ಚೆನ್ನಾಗಿ ಬರ್ತಿದೆಯಾ ಸ್ಕೋರು, ಸೊ ಡೆಫಿನೆಟ್ಲಿ ಎಕ್ಸಾಮಲ್ಲೂ ಚೆನ್ನಾಗಾಗುತ್ತೆ. ಬಟ್ ಎಕ್ಸಾಮಲ್ಲಿ ಚೆನ್ನಾಗಿ ಆಗೇ ಆಗುತ್ತೆ, ಎಂಥ ಕ್ವಶನ್ ಕೇಳಿದ್ರು ನಾನು ಈಸಿಯಾಗಿ ಬರಿತೀನಿ ಅನ್ನೋದು ಓವರ್ ಕಾನ್ಫಿಡೆನ್ಸ್. ಬಿಕಾಸ್ ನಿಮಗೆ ಓವರ್ ಕಾನ್ಫಿಡೆನ್ಸ್ ಇದ್ದಾಗ ಏನಾಗುತ್ತೆ ಗೊತ್ತಾ, ಸಪೋಸ್ ಪೇಪರ್ ಸ್ವಲ್ಪ ಟ್ರಿಕ್ಕಿ ಬಂತು ಅಥವಾ ಸ್ವಲ್ಪ ಕಷ್ಟ ಬಂತು ಅಂತ ಅನ್ಕೊಂಡ್ಬಿಟ್ರೆ ನೀವು ಒಂದು ಸೆಟ್ ಆಫ್ ಕ್ವಶನ್ಸ್ಗೆ ಟ್ಯೂನ್ ಆಗಿಬಿಟ್ಟಿರ್ತೀರಾ, ಅಲ್ಲಿ ಇನ್ನೊಂದು ಸೆಟ್ ಆಫ್ ಪ್ಯಾಟ್ರನ್ನೇ, ಆ ವೆರೈಟಿ, ಆ ಸ್ಟೈಲ್, ಆ ಟೋನೇ ಚೇಂಜ್ ಆಗೋಯ್ತು ಅಂತಂದರೆ this will put you under anxiety, that will put you under stress. ಸೊ ನಿಮ್ಮ ಪ್ರೊಡಕ್ಟಿವಿಟಿ ಎಕ್ಸಾಮಿನೇಷನ್ ಹಾಲಲ್ಲೇ ಬಿದ್ದೋಗ್ಬಿಡುತ್ತೆ. ಅದರ ಬದಲು ಮಿಡಲ್ ಪಾತ್, ತೀರಾ ಎಕ್ಸ್ಟ್ರೀಮ್ ಇಲ್ಲ, ಕೆಳಗೂ ಇಲ್ಲ ಮೇಲೂ ಇಲ್ಲ, ಮಧ್ಯದಲ್ಲಿ ಇದ್ದೀನಿ, ಕಾನ್ಫಿಡೆನ್ಸ್ ಇದೆಯಪ್ಪ, ಎಲ್ಲ ಚೆನ್ನಾಗಿ ಓದಿದ್ದೀನಿ, ಎಲ್ಲ ರಿವಿಷನ್ ಮಾಡ್ಕೊಂಡಿದ್ದೀನಿ, ಟೆಸ್ಟ್ ಸೀರೀಸ್ಗಳಲ್ಲಿ ಮಾರ್ಕ್ಸ್ ಚೆನ್ನಾಗಿ ಬಂದಿದೆ ಅಂದಾಗ, ಸಪೋಸ್ ಪೇಪರ್ ಈಸಿ ಬಂತು, ವೆರಿ ಗುಡ್. ಪೇಪರ್ ಡಿಫಿಕಲ್ಟ್ ಅಥವಾ ಟ್ರಿಕ್ಕಿ ಪೇಪರ್ ಬಂತು ಅಂದ್ರೂ ಯು ವಿಲ್ ಸ್ಟಿಲ್ ಬಿ ಏಬಲ್ ಟು ಮ್ಯಾನೇಜ್. ಬಿಕಾಸ್ ಆ ಸ್ಟ್ರೆಸ್ಗೆ ಅಥವಾ ಆಂಗ್ಸೈಟಿ ಒಂದು ಲೇಯರ್ಗೆ ನೀವು ಬರೋದಿಲ್ಲ. ಓಕೆ, ಸೊ ಎಸ್ಪೆಷಲಿ ಹೈ ಸ್ಕೋರ್ಸ್ ತೆಗಿತಾ ಇರೋರು ಸ್ವಲ್ಪ ಆದಷ್ಟು ಆದರೆ ಒಂದು 5 ನಿಮಿಷ 10 ನಿಮಿಷ ಡೈಲಿ ಮೆಡಿಟೇಷನ್ ಮಾಡಿ ಅಥವಾ ಮೆಡಿಟೇಟಿವ್ ಮ್ಯೂಸಿಕ್ನ ಕೇಳಿ. ದಟ್ ಕೀಪ್ಸ್ ಯುವರ್ ಸೆನ್ಸಸ್ ಕಾಮ್ ಆ್ಯಂಡ್ ಬ್ಯಾಲೆನ್ಸ್ಡ್. ಓಕೆ, ಸಪೋಸ್ ಈಗ ನೆಕ್ಸ್ಟು ಹೈಗಿಂತ ಒಂಚೂರು ಕಮ್ಮಿ ತೆಗಿತಾರೆ, ಇಟ್ ಇಸ್ ಓಕೆ, ಇಟ್ ಇಸ್ ಅಬ್ಸಲ್ಯೂಟ್ಲಿ ಓಕೆ. ಇನ್ನೂ 10 ದಿನ ಇದೆ, ಯು ರಿಪೀಟ್ ಸಮ್ ಟೆಸ್ಟ್ಸ್. ನಿಮ್ಗೆ ಎಲ್ಲಿ ಯಾವುದೋ ಒಂದು ಟೆಸ್ಟು, ಈಗ ಆರ್ಟ್ ಆ್ಯಂಡ್ ಕಲ್ಚರ್ ಅಥವಾ ಮಾಡರ್ನ್ ಇಂಡಿಯಾ ಅಥವಾ ಏನ್ಷಿಯಂಟ್ ಇಂಡಿಯಾ ಅಥವಾ ಪಾಲಿಟಿ, ಗವರ್ನೆನ್ಸು ಅಥವಾ ಜಾಗ್ರಫಿ, ಯಾವುದೋ ಒಂದು ಟೆಸ್ಟು ನಂದು ಸರಿಯಾಗಿ ಆಗಿಲ್ಲ ಅಂತ ನಿಮ್ಗೆ ಅನ್ನಿಸ್ತಿದೆ ಅಂದರೆ ತಿರ್ಗಾ ಇಡೀ ಬುಕ್ನ ಎತ್ಕೊಂಡು ಓದೋದು ಬೇಕಾಗಿಲ್ಲ. ಅದರಲ್ಲಿ ಯಾವುದೋ ಒಂದು 4-5 ಅಥವಾ ಒಂದು 10 ಟಾಪಿಕ್ಗೆ ನಿಮಗೆ ಕ್ಲಾರಿಟಿ ಇರಲ್ಲ ಅಷ್ಟೇ.
ಸೊ ಗೋ ಆ್ಯಂಡ್ ರಿವಿಸಿಟ್ ದೋಸ್ ಥಿಂಗ್ಸ್. ಆಮೇಲೆ ಓಕೆ ಸ್ಕೋರ್ಸ್ ನಾನು ಕನ್ಸಿಸ್ಟೆಂಟಾಗಿ ಕಮ್ಮಿನೇ ಬರ್ತದೆ ಅನ್ನೋರ್ಗೂ ಇವತ್ತಿಗೂ ಟೈಮ್ ಇದೆ. ಯಾವ ರೀತಿ ನೀವು ಮಾಡ್ಬೋದು? ನಾನು ಫಸ್ಟ್ ಪ್ಲ್ಯಾನ್ ಹೇಳಿದೆ ಗೊತ್ತಾ, ಕರೆಂಟ್ ಅಫೇರ್ಸ್ ರಿವಿಷನ್ ಮಾಡ್ಕೊಳ್ಳಿ, ಡೈಲಿ 2 ಮಾಕ್ ಟೆಸ್ಟ್ನ ಮಾಡಿ, ಸಬ್ಜೆಕ್ಟ್ನ ಪ್ರಿಯಾರಿಟಿ ವೈಸು ಗ್ಲಾನ್ಸ್ ಮಾಡ್ಕೊಂಡು ಹೋಗಿ. ಬಿಕಾಸ್ ಎನಿಥಿಂಗ್ ಕ್ಯಾನ್ ಹ್ಯಾಪನ್ ಇನ್ ದ ಎಕ್ಸಾಮಿನೇಷನ್ ಹಾಲ್. ಐ ಹ್ಯಾವ್ ಸೀನ್ ನನಗಿಂತ ತುಂಬ ಚೆನ್ನಾಗಿ ಓದಿದ್ದವರು UPSC ಇಂಟರ್ವ್ಯೂಗೆ ಹೋಗಿ ಬಂದವರು ಅವರು KPSC ಪ್ರಿಲಿಮ್ಸ್ ಪಾಸ್ ಮಾಡೋಕ್ಕಾಗಲಿಲ್ಲ. ಬಿಕಾಸ್ ಮೇ ಬಿ ಓವರ್ ಕಾನ್ಫಿಡೆನ್ಸ್ ಇರ್ಬೋದು, ಅಥವಾ ಅವರಿಗೆ ಐ ಡೋಂಟ್ ನೋ ವಾಟ್ ವಾಸ್ ದೇರ್ ಪ್ರಾಬ್ಲಮ್. ಬಟ್ ತೀರಾ ಏನು ಓದದೆ ಸ್ವಲ್ಪ ಮಟ್ಟಿಗೆ ಈ ಥರ ಒಂದು ಕರೆಂಟ್ ಅಫೇರ್ಸ್ನ ಓದ್ಕೊಂಡು ಬ್ಯಾಲೆನ್ಸ್ಡ್ ಆಗಿ, ಅಂದರೆ ಎಲ್ಲದನ್ನೂ ಒಂದು ಚೂರು ಓದ್ಕೊಂಡು ಇನ್ವೆಸ್ಟ್ ಮಾಡ್ಕೊಂಡು ಓದೋರು ಕ್ಲಿಯರ್ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಸೊ ಇಟ್ ಇಸ್ ಓಕೆ, ಎಲ್ಲ ಕ್ಯಾಟಗರಿ ಹೈ ಮೀಡಿಯಂ ಲೋವರೆಗೂ ಎಲ್ಲರಿಗೂ ಚಾನ್ಸಸ್ ಇದೆ. ಓನ್ಲಿ ಥಿಂಗ್ ಇಸ್ ಯು ಜಸ್ಟ್ ಹ್ಯಾವ್ ಟು ಪ್ಲ್ಯಾನ್ ಪ್ರಾಪರ್ಲಿ ಆ್ಯಂಡ್ ಎಕ್ಸಿಕ್ಯೂಟ್ ಇಟ್. ಓಕೆ, ಆ್ಯಂಡ್ ಈ ಪ್ಲಾನು ಎಕ್ಸಿಕ್ಯೂಷನ್ ಇನ್ನೊಂದು 7 to 8 days ಮಾಡಿ ಸಾಕು. ಲಾಸ್ಟ್ 2 days ಪ್ಲೀಸ್ ಕಾಮ್ ಆಗಿರಿ, ಒಳ್ಳೆ ಮೂವಿ ನೋಡಿ, ಒಳ್ಳೆ ಊಟ ಮಾಡಿ, ಸ್ಲೀಪ್ ವೆರಿ ವೆಲ್. Okay, so I think I have covered whatever I had to tell. So just stay calm, stay confident, and ನೀವು ಸರ್ಕಾರಿ ಉದ್ಯೋಗದ ಆಕಾಂಕ್ಷಿಗಳ ಸರ್ಕಾರಿ ಉದ್ಯೋಗ ಪಡೆಯೋದಕ್ಕೆ ಹೇಗೆ ಓದಬೇಕು, ಏನು ಓದಬೇಕು ಅನ್ನೋ ಕನ್ಫ್ಯೂಷನ್ ಇದೆಯಾ? ಈ ಗೊಂದಲ ಬೇಡವೇ ಬೇಡ. ನಮ್ಮ NCG ಸಂಸ್ಥೆ ವತಿಯಿಂದ ಆಗಸ್ಟ್ ತಿಂಗಳ 21ನೇ ತಾರೀಕಿನಂದು ಒಂದು ನೂತನವಾದ ಬ್ಯಾಚ್ನ ನಾವು ಆರಂಭ ಮಾಡ್ತಿದ್ದೀವಿ. ಈ ಬ್ಯಾಚ್ ನಿಮಗೆ ಆಫ್ಲೈನ್, ಆನ್ಲೈನ್, ರೆಕಾರ್ಡೆಡ್ 3 ಕೂಡ ಅವೈಲಬಲ್ ಇರುತ್ತೆ. ಇದ್ರ ಜೊತೆಗೆ ನಮ್ಮ NCG ಲರ್ನಿಂಗ್ ಅಪ್ಲಿಕೇಶನ್ ಕೂಡ ನೀವು ಕ್ಲಾಸಸ್ನ ಪರ್ಚೇಸ್ ಮಾಡ್ಬೋದು. ಈ ತರಗತಿಗಳು ನಿಮಗೆ ಕನ್ನಡ ಮತ್ತು ಇಂಗ್ಲಿಷ್ ಮಾಧ್ಯಮ 2 ಮೋಡ್ನಲ್ಲೂ ಕೂಡ ಅವೈಲಬಲ್ ಇರುತ್ತೆ. ಯು ಕ್ಯಾನ್ ಆಲ್ಸೋ ಅಟೆಂಡ್ ಫ್ರೀ ಕೌನ್ಸಿಲಿಂಗ್ ಹಿಯರ್. ಮತ್ತೆ ಇನ್ಯಾಕ್ ತಡ, ಕಮ್ ಅಂಡ್ ಜಾಯ್ನ್ ಅವರ್ ಬ್ರ್ಯಾಂಡ್ ನ್ಯೂ ಬ್ಯಾಚ್ ಅಂಡ್ ಗೆಟ್ ಅ ಗವರ್ನಮೆಂಟ್ ಜಾಬ್ ಅಂಡ್ ಫುಲ್ಫಿಲ್ ಯುವರ್ ಡ್ರೀಮ್. ಥಿಂಕ್ ಮಾಡಿ, ಲೈಕ್ ಅಟ್ಲೀಸ್ಟ್ ಡೈಲಿ 5 ನಿಮಿಷ ಯು ಥಿಂಕ್ ಆಫ್ ಯುವರ್ ಸೆಲ್ಫ್, ಆಫ್ ಆಲ್ ದ ಸ್ಟ್ರಗಲ್. ಇವತ್ತಿನ ತನಕ ನೀವು ಏನೇನು ಸ್ಟ್ರಗಲ್ ಮಾಡಿದ್ದೀರಾ, ಏನೇನು ಸ್ಯಾಕ್ರಿಫೈಸ್ ಮಾಡಿದ್ದೀರಾ, ನಿಮ್ಮ ಮೆಂಟರ್ಸ್ ನಿಮ್ಗೆ ಎಷ್ಟು ಸಪೋರ್ಟ್ ಮಾಡಿದ್ದಾರೆ, ಪೇರೆಂಟ್ಸು, ಫ್ಯಾಮಿಲಿ, ಫ್ರೆಂಡ್ಸು ಅವ್ರು ನಿಮ್ಮನ್ನು ಎಷ್ಟು ಮೋಟಿವೇಟ್ ಮಾಡಿದ್ದಾರೆ ಅನ್ನೋದ್ರ ಬಗ್ಗೆ. ಆ್ಯಂಡ್ ಥಿಂಕ್ ಆಫ್ ದ ಫ್ಯೂಚರ್. ಆಫ್ಟರ್ ಕ್ಲಿಯರಿಂಗ್ ದಿ ಪ್ರಿಲಿಮ್ಸ್ ಇನ್ನೇನಿಲ್ಲ, 1-2 ಹೆಜ್ಜೆ. ಇಂಟರ್ವ್ಯೂ ಹಾರ್ಡ್ಲಿ ಮ್ಯಾಟರ್ಸ್, 25 ಮಾರ್ಕು. ಸೊ ಇಟ್ ಇಸ್ ಅಬ್ಸಲ್ಯೂಟ್ಲಿ ಮೇನ್ಸ್. ಆಮೇಲೆ ಮೇನ್ಸಿಗೆ ಇಷ್ಟು ಕಷ್ಟ ಇರಲ್ಲ. ಲೈಕ್ ಮೇನ್ಸ್ ನಿಮ್ಗೆ ಫಿಕ್ಸಡ್ ಇರುತ್ತೆ. ಇದೊಂದು 7-8 ಸಬ್ಜೆಕ್ಟು, ಅದಕ್ಕೆ ಬುಕ್ಸು, ಈಗೇನು ಓದಿದಿರೋ ಅದೇನೆ. ಪ್ರಿಲಿಮ್ಸ್ ಕಮ್ ಮೇನ್ಸ್ ಇಂಟಿಗ್ರೇಟೆಡ್ ಯಾರು ಓದ್ಕೊಂಡಿರ್ತಾರೋ ಅವ್ರಿಗಂತೂ ಈಸಿ. ಓನ್ಲಿ ಥಿಂಗ್ ಇಸ್ ಯು ವಿಲ್ ಹ್ಯಾವ್ ಟು ಸಿಟ್ ಆ್ಯಂಡ್ ರೈಟ್, ಪ್ರಾಕ್ಟೀಸ್, ಟೈಮ್ ಲಿಮಿಟು, ವರ್ಡ್ ಲಿಮಿಟು, ಸ್ಪೀಡು, ಅದನ್ನೆಲ್ಲ ನೀವು ಪ್ರಾಕ್ಟೀಸ್ ಮಾಡ್ಕೋಬೇಕಾಗತ್ತೆ ಅಷ್ಟೇ. ಬಟ್ ಅದಾದಮೇಲೆ ಯುವರ್ ಲೈಫ್ ಇಸ್ ಫ್ಯಾಂಟಾಸ್ಟಿಕ್ ಫಾರ್ ಎವರ್, ಲೈಕ್ ಚೆನ್ನಾಗಿರುತ್ತೆ. ಸೊ ಅದನ್ನು ನೆನೆಸ್ಕೊಳ್ಳಿ. ಲೈಕ್ ಒಂದೊಂದ್ಸಲ ಹೆಂಗಾಗತ್ತೆ ಅಂದರೆ, ಎಷ್ಟೇ ಚೆನ್ನಾಗಿ ಓದಿದ್ರು, ಎಷ್ಟೇ ಹೈ ಸ್ಕೋರ್ಸ್ ಬರ್ತಾ ಇದ್ರು ಮೊರಾಲ್ ಡೌನ್ ಆಗುತ್ತೆ. ಬಿಕಾಸ್ ವಿ ಆಲ್ ಆರ್ ಹ್ಯೂಮನ್ ಬೀಯಿಂಗ್ಸ್. ನಮಗೆ ನಮ್ಮದೇ ಆದ ಸ್ಟ್ರೆಂತು, ನಮ್ಮದೇ ಆದ ವೀಕ್ನೆಸ್ಸು, ನಮ್ಮದೇ ಆದ ಒಂದು ಬೌಂಡ್ರೀಸ್ ಆರ್ ದೇರ್. ಯಾವಾಗಲೂ ಮ್ಯಾರಥಾನ್ ಓಡೋಕ್ಕಾಗಲ್ಲ. ಐ ಕೀಪ್ ಟೆಲಿಂಗ್ ದಿಸ್, ಯಾವಾಗಲೂ ಮ್ಯಾರಥಾನ್ ಓಡೋಕ್ಕಾಗಲ್ಲ. ಸೊ ಮ್ಯಾರಥಾನ್ ಓಡೋಕ್ಕಾಗದಿರೋವಾಗ ಜಾಗಿಂಗ್ ಮಾಡಿ, ಜಾಗಿಂಗ್ ಮಾಡೋಕ್ಕಾಗದೇ ಇರೋರು ಬ್ರಿಸ್ಕ್ ವಾಕ್ ಮಾಡಿ, ಬ್ರಿಸ್ಕ್ ವಾಕೂ ಆಗದೆ ಇರೋರು ಬರೀ ವಾಕಿಂಗ್ ಮಾಡಿ, ವಾಕಿಂಗೂ ಮಾಡೋಕ್ಕಾಗದೇ ಇರೋರು ಅಟ್ಲೀಸ್ಟ್ ಕ್ರಾಲ್ ಟು ಹೌ ಮೆನಿ ಸ್ಟೆಪ್ಸ್ ಎವರ್ ಯು ಕ್ಯಾನ್ ಟೇಕ್. ಸೊ ಹಾಗಾಗಿ ಆ ಥರ ಮೊರಲ್ ಯಾವಾಗ ಡೌನ್ ಆಗುತ್ತೆ, ಕಾನ್ಫಿಡೆನ್ಸ್ ಯಾವಾಗ ಡೌನ್ ಆಗುತ್ತೋ, ಜಸ್ಟ್ ಥಿಂಕ್ ಆಫ್ ದ ಸಕ್ಸಸ್. ಅಂದರೆ ಫೈನಲಿಸ್ಟಲ್ಲಿ ನಿಮ್ಮ ಹೆಸರು ಬಂದಿರುತ್ತೆ, ನಿಮ್ಗೆ ಯಾವುದೋ ಒಂದು ಡ್ರೀಮ್ ಪೋಸ್ಟ್ ಇರುತ್ತೆ, ಆ ಪೋಸ್ಟ್ ನಿಮ್ದು ಆಗ್ಬಿಟ್ಟಿರುತ್ತೆ. ಎವ್ರಿಬಡಿ ಅರೌಂಡ್ ಯು, ಯೋರ್ ಫ್ಯಾಮಿಲಿ, ಯು ಆಲ್ ಆರ್ ಸೆಲೆಬ್ರೇಟಿಂಗ್. ಸೊ ಅದನ್ನು ಯೋಚನೆ ಮಾಡಿ, ಏನೂ ತಪ್ಪಿಲ್ಲ, ಏನೂ ಮೋಸ ಇಲ್ಲ. ದಟ್ ವಿಲ್ ಡೆಫಿನೆಟ್ಲಿ your universe will definitely support you. You are trying to manifest your future now only. So ಆ ರೀತಿ ಮಾಡಿಕೊಂಡು ಸ್ಟೇ ಕಾಮ್, ಸ್ಟೇ ಕಾನ್ಫಿಡೆಂಟ್. ಯಾವುದೇ ಗಾಸಿಪ್ಸ್, ಫ್ರೆಂಡ್ಸು, ಆಮೇಲೆ ಸ್ಟಡಿ ಸೆಂಟರ್ಸು ಅಲ್ಲೆಲ್ಲ ಸಿಕ್ಕಾಪಟ್ಟೆ ಓಡಾಡ್ತಾ ಇರುತ್ತೆ. ಅದು ಯಾವುದಕ್ಕೂ ತಲೆ ಕೊಡದೆ, ಅದಕ್ಕೆ ಯಾವುದಕ್ಕೂ ಕಿವಿ ಕೊಡದೆ, ನಿಮ್ದೇನಿದೆ ಕೆಲಸ ಇಷ್ಟು ದಿನ ಮಾಡಿದ್ದೀರಾ, ಇನ್ನೊಂದು 10 ದಿನ, ಅದರಲ್ಲೂ 2 days ಮೈನಸ್. ಬಿಕಾಸ್ ಲಾಸ್ಟ್ 2 days ಆರ್ ಫಾರ್ ರಿಲ್ಯಾಕ್ಸಿಂಗ್, ಕಾಮ್ ಡೌನ್. ಇನ್ನೇನೇನಿದೆ ಒಂಚೂರು ಚಿಕ್ಕಪುಟ್ಟ ಪ್ರಿಪ್ರೇಷನ್ ಮಾಡ್ಕೊಳ್ಳೋದಷ್ಟೇ. ಸೊ ಡೂ ದ್ಯಾಟ್ ವೇ. ರಿವೈಸ್ ರಿವೈಸ್ ರಿವೈಸ್. ಜಾಸ್ತಿ ಹೊಸದು ಏನು ಓದಕ್ಕೆ ಹೋಗಬೇಡಿ. ಸೊ ಸ್ಟೇ ಕಾಮ್, ಸ್ಟೇ ಕಾನ್ಫಿಡೆಂಟ್, ಆ್ಯಂಡ್ ಆಲ್ ದಿ ಬೆಸ್ಟ್. ಎಲ್ಲರೂ ಚೆನ್ನಾಗಿ ಮಾಡಿ ಎಕ್ಸಾಮು. ನೀವೆಲ್ಲರೂ ಪ್ರಿಲಿಮ್ಸ್ ಕ್ಲಿಯರ್ ಮಾಡಲಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು.